ನಂಬಿಕೆ ಕುರಿತಾಗಿ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬರು ನನಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು, ನಂಬಿಕೆ ಪ್ರಶ್ನೆಗಳು, ನಂಬಿಕೆ ಕುರಿತಾದಂಥ ಪ್ರಶ್ನೆಗಳು. ಗಮನಿಸ್ರಿ, ಯಾಕೆ ಯೇಸು ನೀನು ನಂಬು ಅಂತ ಅಥವಾ ನೀನು ನಂಬಿದ್ರೆ ಅಂತ ಯಾಕೆ ಹೇಳ್ತಾ ಇದ್ರು? ನೀನು ನಂಬಿಕೆ ಇಡು ಅಂತ ಯಾಕೆ ಹೇಳ್ತೀರಿ ಯೇಸು ಸ್ವಾಮಿ? ಇದು ಪ್ರಶ್ನೆ. ಯೇಸು ಸ್ವಾಮಿ ನೀನು ನಂಬಿದ್ರೆ, ನೀನು ನಂಬಿಕೆ ಇಡು, ನೀನು ನಂಬಿದ್ರೆ ಮಾತ್ರ ಅಂಥೇಳಿ ನಂಬಿಕೆ ಬಗ್ಗೆನೇ ಯೇಸು ಸ್ವಾಮಿ ಹೇಳ್ತಾರೆ. ಯಾಕೆ? ಎರಡನೇ ಪ್ರಶ್ನೆ, ನಂಬಿಕೆಗೆ ಅಷ್ಟೊಂದು ಶಕ್ತಿ ಇದೆಯಾ? ನಂಬಿಕೆಗೆ ಅಷ್ಟೊಂದು ಶಕ್ತಿ ಇದೆಯಾ? ಮೂರನೇ ಪ್ರಶ್ನೆ, ಹಾಗಾದರೆ ನಂಬಿಕೆಯಲ್ಲಿ ನಾವು ಯಾವ ಹಂತದಲ್ಲಿದ್ದೇವೆ? ನಂಬು 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 ಅಂತ ಹೇಳ್ತಿದ್ದಾರಲ್ಲ, ನಾವು ನಂಬಿಕೆಯಲ್ಲಿ ಯಾವ ಹಂತದಲ್ಲಿದ್ದೇವೆ? ನಾಲ್ಕನೇ ಪ್ರಶ್ನೆ, ಸತ್ಯವೇದದ ಭಕ್ತರು ಯಾವ ರೀತಿ ನಂಬಿಕೆಯಿಂದ ಎಲ್ಲವನ್ನು ಹೊಂದಿಕೊಳ್ತಾ ಇದ್ರು? ಸತ್ಯವೇದ ಅನೇಕ ಭಕ್ತರು ನೋಡ್ತೀವಲ್ವ, ಆ ಭಕ್ತರೆಲ್ಲ ಯಾವ ವಿಧವಾದ ನಂಬಿಕೆಯಲ್ಲಿ ಅವುಗಳು ಹೊಂದಿಕೊಳ್ತಾ ಇದ್ರು? ಮುಂದಿನ ಪ್ರಶ್ನೆ ಐದನೇದು, ನಮ್ಮ ಜೀವಿತಗಳಲ್ಲಿ ಯಾಕೆ ನಾವು ಆ ಭಕ್ತರ ರೀತಿ ಅದ್ಭುತಗಳನ್ನು ಹೊಂದಿಕೊಳ್ಳಲು ಆಗುತ್ತಿಲ್ಲ? ಈ ಪ್ರಶ್ನೆಗಳು ಉದ್ಭವ ಆಗಬೇಕು ನಮಗೆಲ್ವ. ಭಕ್ತರೆಲ್ಲ ಕಾರ್ಯ ನೋಡ್ತೀವಿ. ಇವತ್ತು ಅನೇಕ ಕ್ರೈಸ್ತರು ಹೇಳೋದೇ ಗೊತ್ತಾ, ಬೈಬಲ್ ಬರೆಸ್ಲಿಕ್ಕೋಸ್ಕರ ಅವ್ರಿಗೆಲ್ಲ ಅಂತ ಕಾರ್ಯ ಮಾಡಿದ್ರು, ಬೈಬಲ್ ಬರೆದಾಯಿತು, ಈಗ ನಮ್ಮ ಜೀವನದಲ್ಲಿ ಅದೆಲ್ಲ ಮಾಡಲ್ಲ ದೇವರು ಅಂತ ಹೇಳ್ತಾರೆ. ಇದಕ್ಕಾಗಿ ಬರೆಸ್ರ ಅಲ್ಲ. ಮುಂದಿನ ಪ್ರಶ್ನೆ, ನಮ್ಮಲ್ಲಿ ನಂಬಿಕೆ ಕೊರತೆಯಾಗಿದೆಯಾ ಅಥವಾ ನಂಬಿಕೆ ವೃದ್ಧಿಯಾಗ್ತಿದೆಯಾ? ಇದು ನನ್ನ ಪ್ರಶ್ನೆ ಆಗಿದೆ. ಇದು ನನ್ನಲ್ಲಿ ನಂಬಿಕೆ ಕೊರತೆ ಇದೆಯಾ ಅಥವಾ ನನ್ನ ನಂಬಿಕೆ ಬೆಳೀತಾ ಇದೆಯಾ, ವೃದ್ಧಿ ಆಗ್ತಾ ಇದೆಯಾ? ಮುಂದಿನ ಪ್ರಶ್ನೆ, ನಾವು ನಂಬಿಕೆಯಲ್ಲಿ ಹೆಚ್ಚುತ್ತಿದ್ದೇವೆ ಅಂತ ಹೇಗೆ ಗೊತ್ತಾಗುತ್ತೆ? ನಾವು ನಂಬಿಕೆಯಲ್ಲಿ ಹೆಚ್ಚುತ್ತಿದ್ದೇವೆ ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಏನಾದರೂ ಬದಲಾವಣೆಗಳಿದೆಯಾ? ಆ ನಂಬಿಕೆ ಹೆಚ್ಚಾಗ್ತದೆ ಅನ್ನೋಕ್ಕೆ ನಮ್ಮಲ್ಲಿ ಏನಾದರೂ ಬದಲಾವಣೆಗಳು ಬಂದರೆ ಹೇಗಿರುತ್ತೆ? ಒಂದು ವೇಳೆ ನಂಬಿಕೆ ಹೆಚ್ಚಿದ್ರೆ ನಮ್ಮಲ್ಲಿ ಬದಲಾವಣೆಗಳು ಬಂದರೆ ಹೇಗಿರುತ್ತೆ ಆ ಬದಲಾವಣೆ? ಸತ್ಯವೇದದ ವ್ಯಕ್ತಿಗಳು ನಂಬುವುದಕ್ಕಿಂತ ಮುಂಚೆ ಹೇಗಿದ್ದರು, ನಂಬಿದ ನಂತರವಾಗಿ ಅವರ ಜೀವಿತ ಹೇಗಿದೆ? ಈಗ ಕಡೆ ಪ್ರಶ್ನೆ, ನಮ್ಮ ಜೀವಿತದಲ್ಲಿ ಈ ಹಂತ ಅಂದರೆ ನನ್ನ ನಂಬಿಕೆ ಹಂತದಲ್ಲಿ ಹೇಗಿದ್ದೇವೆ? ಇಷ್ಟು ಪ್ರಶ್ನೆಗಳನ್ನು ಒಬ್ಬರು ನನ್ನ ಕೇಳಿದ್ರು, ನಮ್ಮ ಸಭೆಯವರು. ಗಮನಿಸಿ, ನಾವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿರಬೇಕೆಂಬುದಾಗಿ ನಾವು ಕಳೆದ ವಾರ ಧ್ಯಾನ ಮಾಡ್ತೀವಿ. ಯೇಸುಸ್ವಾಮಿ ಹೇಳುವಂತಹ ಅದುವೇ ನಂಬು ನಂಬು ನಂಬು. ಯಾಕೆ ಯೇಸುಸ್ವಾಮಿ ನಮ್ಮನ್ನು ನಂಬು ಅಂತ ಹೇಳಿದ್ರು? ಯಾಕೆ ನೀನು ನಂಬಿದ್ರೆ ನೀನು ನಂಬಿಕೆ ಇಡು ಅಂತ ಯಾಕೆ ಹೇಳಿದ್ರು ಯೇಸುಸ್ವಾಮಿ? ಇವತ್ತು ಲೋಕದಲ್ಲಿ ಯೇಸುಸ್ವಾಮಿ ಇದ್ದಂಥ ದಿನಗಳಿಂದಲೂ ದೇವರನ್ನು ಬಿಟ್ಟು ದೇವರಲ್ಲದವುಗಳನ್ನು ನಂಬುವಂಥ ಜನರಾಗಿದ್ದರು. ಮೋಶೆಯನ್ನು ಜನರು ಏನು ಮಾಡ್ತಿದ್ರು? ನಂಬ್ತಾ ಇದ್ರು. ಮೋಶೆ ಒಬ್ಬ ಇದ್ರೆ ಸಾಕು ನಮಗೆ. ಜನರು ಕೂಡ ಕಳೆದ ಬೈಬಲ್ ಸ್ಟಡಿ ಧ್ಯಾನಿಸ್ತೀವಿ, ದೇವರು ನಮ್ಮ ಸಂಗಡ ಮಾತಾಡೋದು, ಎಲ್ಲರೂ ನನ್ನ ಜೊತೆ ಇರಿ. ಮೋಶೆ ಹೇಳಿದ್ರು, ಬೈಬಲ್ ಸ್ಟಡಿನಲ್ಲಿ ಧ್ಯಾನಿಸ್ತೀವಿ, ದೇವರು ನಮ್ಮ ಸಂಗಡ ಮಾತನಾಡುವುದು ಬೇಡ ಅಂದ್ಬಿಟ್ರು. ಯಾರು ಮಾತಾಡೋದು ಸಾಕು? ಮೋಶೆ ಸಾಕು ಅಂತ ಹೇಳ್ಬಿಟ್ರು. ಅದುವೇ ಇಂಥ ಕಾರ್ಯಗಳಲ್ಲಿ ಆಗಿನಿಂದಲೂ ಇಲ್ಲಿಯವರೆಗೂ ಜನ ನಂಬುತ್ತಿದ್ದಾರೆ. ಯಾರನ್ನ ಅಂದರೆ ದೇವರನ್ನು ಬಿಟ್ಟು ದೇವರಲ್ಲದವುಗಳನ್ನು. ಒಳ್ಳೇದಾಗಲ್ಲ ಅಂತಲ್ಲ. ಈಗ ಮಕ್ಕಳು ಫ್ರೆಂಡ್ಸ್ನ ಹೆಚ್ಚು ನಂಬ್ತಾರ, ತಂದೆ ತಾಯಿಗಳನ್ನ ಹೆಚ್ಚು ನಂಬ್ತಾರ? ತಂದೆ ತಾಯಿಗಳು ನಂಬಲ್ಲ ರೀ. ಅದು ಕೆಲವು ಪರ್ಸೆಂಟೇಜ್ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ, ಕೆಲವು ಮಕ್ಕಳು ನಂಬ್ತಾರೆ. ಆದರೆ ಫ್ರೆಂಡ್ಸ್ಗಳನ್ನ ನಂಬ್ತಾರೆ. ಅದು ನಂಬಿಕೆದವ್ರು ಯಾರನ್ನ? ತಂದೆ ತಾಯಿಗಳನ್ನ ನಾವು ನಂಬಬೇಕಾಗಿತ್ತು. ಎಲ್ಲವೂ ಜನರು ಟೆಸ್ಟ್ ಮಾಡಿದ್ದಾರೆ, ಬದಲಾಯಿಸಿಕೊಂಡಿದ್ದಾರೆ. ದೇವರನ್ನು ನಂಬುವುದಕ್ಕೆ ಬದಲಾಗಿ ದೇವರು ಅಂತ ಅನ್ನಿಸ್ಕೊಳ್ಳುವಂತಹ ವಸ್ತುಗಳನ್ನು, ಮನುಷ್ಯರನ್ನು ಪ್ರೀತಿಸುವಂತಹ ನಂಬುವಂಥ ಜನರಾಗಿದ್ದಾರೆ. ಯೇಸುಸ್ವಾಮಿ ಅದಕ್ಕೆ ಹೇಳಿದ್ದು, ನೀನು ನಂಬಿದ್ರೆ. ಯೇಸುಸ್ವಾಮಿ ಲೋಕದಲ್ಲಿ ಬರಬೇಕಿತ್ತು, ಬಂದು ಏನೆಲ್ಲ ಮಾಡಬೇಕಾಗಿತ್ತು ಅದನ್ನು ಮಾಡಿದ್ರು ಅನ್ನುವಂಥ ಈ ಸತ್ಯವನ್ನು ನೀನು ನಂಬಿಬಿಟ್ರೆ ಅಷ್ಟು ಸಾಕು, ನಿನ್ನ ಜೀವನದಲ್ಲಿ ಎಲ್ಲವನ್ನು ಹೊಂದಿಕೊಳ್ತೀಯಾ ಅನ್ನೋದನ್ನೇ ಯೇಸುಸ್ವಾಮಿ ಹೇಳ್ತಿದ್ದಾರೆ. ಅಂದರೆ ನಾವು ನಂಬಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಬೆಳಿಬೇಕಾಗಿದ್ದರೆ, ನಮಗೆಲ್ಲ ಚಿರಪರಿಚಿತವಾದಂಥ ಒಂದು ಅಧ್ಯಾಯ, ನಂಬಿಕೆಯ ಅಧ್ಯಾಯ ಯಾವುದು? ಇಬ್ರಿ 11ನೇ ಅಧ್ಯಾಯ. ಎಷ್ಟು ಜನ ಭಕ್ತರು ಬರ್ತಾರೆ ಅಲ್ಲಿ, ಅವರೆಲ್ಲರ ಬಗ್ಗೆ ಹೇಳ್ತಾರೆ, ಇವರು ನಂಬಿಕೆಯ ವೀರರು ಅಂತ. ನಂಬಿಕೆಯ ವೀರರು. ನನ್ನ ಸಭೆಯಲ್ಲಿ ನಿಮ್ಮಲ್ಲಿ ಅಥವಾ ನಿಮ್ಮ ದೃಷ್ಟಿಗೆ ಕಾಣುವಂಥವರಲ್ಲಿ ನಂಬಿಕೆಯಲ್ಲಿ ನಮ್ಮ ಸಭೆಯಲ್ಲಿ ಯಾರು ವೀರರು ಅಂತ ಅನ್ನಿಸ್ಕೋಬಹುದು. ನಂಬಿಕೆಯ ವೀರರು ಅಂತ ನಿಮ್ಮ ಕಣ್ಣಿಗೆ ಯಾರು ಬೀಳ್ತಿದ್ದಾರೆ? ಒಬ್ಬ ಸಿಸ್ಟರ್ ಇದ್ದಾರೆ, ಅವ್ರು ತುಂಬ ನಂಬ್ತಾರೆ ಅಂತ ಅನಿಸುತ್ತಾ? ಒಬ್ಬ ಬ್ರದರ್ ಇದ್ದಾರೆ, ಅವ್ರು ತುಂಬ ನಂಬ್ತಾರೆ ಅನ್ನುವ ರೀತಿಯಲ್ಲಿ ನಮ್ಮ ಸಭೆಯಲ್ಲಿ ಯಾರು ಕಾಣಿಸೋರು? ನನಗೆ ಆಸೆ ಅದೇ. ಇವತ್ತು ದಾನಿಯೇಲನ ಪ್ರವಾದನೆ ಅಂತ ಓದ್ತಾ ಇದ್ದೀರಾ?
ದಾನಿಯೇಲ ಪ್ರವಾದನೆ ಅಂತ ಓದೋರಿಗೆ ಸ್ತೋತ್ರ, ಅಥವಾ ಹಿಂದೆ ಓದಿರ್ತೀರಿ ಅಲ್ವಾ. ಕೆಲವು ರಾಜರಿಗೆ ಒಬ್ಬರ ಮೇಲೆ ದೃಷ್ಟಿ ಬೀಳ್ತಾ ಇತ್ತು. ನೆಬೂಕದ್ನೆಚ್ಚರನ ಆದಮೇಲೆ ದಾನಿಯೇಲ ಮೇಲೆ ಏನಾಗ್ತಿತ್ತು, ಅವನ ದೃಷ್ಟಿ ಬೀಳ್ತು. ಹಿಂದೆ ಒಬ್ಬ ರಾಜನ ಬಳಿಯಲ್ಲಿ ಒಬ್ಬ ದಾನಿಯೇಲ ಅಂತ ಇದ್ದಂತೆ, ಅವನನ್ನು ನಾವು ಮತ್ತೆ ಅವನ್ನ ಕರೆಸಬೇಕು. ಅವನಿಗೆ ಎಷ್ಟು ರಾಜರ ಅಂಡರ್ನಲ್ಲಿ ಅವನ ಕೆಲಸದಲ್ಲಿದ್ದೆ ಹೇಳಿ. ಈಗ ಅದೆಲ್ಲ ನಾನು ಉತ್ತರ ಕೊಡಬೇಡ, ಯಾಕಂದ್ರೆ ಓದ್ಕೊಳ್ಳಿ ಚೆನ್ನಾಗಿ. ಇದೇ ಪ್ರಶ್ನೆ ಬಂದ್ಬಿಡುತ್ತಾ ಪಾಸ್ಟರ್ ಕೊಡ್ತಾರೆ ಅಂತ ಅಂದ್ಕೊಂಡ್ಬಿಡ್ತಿದ್ದಾರೆ. ಹಾಗೆ ತುಂಬ ಚಿಕ್ಕ ಅಧ್ಯಾಯ, 12 ಅಧ್ಯಾಯಗಳು ಮಾತ್ರ ಇದೆ. ಇದೆಲ್ಲ ದೃಷ್ಟಿ ಅವ್ರ ಮೇಲೆ ಬೀಳ್ತಾ ಇತ್ತು. ಅಂದರೆ ನನ್ನ ಸಭೆಯಲ್ಲಿ ಯಾರು ಬಂದರು, ಯಾರೇ ಬೆಳೆದ್ರು ಅವರ ಮೇಲೆ ಅವರ ವಿಷಯದ ಒಂದು ದೃಷ್ಟಿ ಬೀಳಬೇಕು. ಈ ಸಿಸ್ಟ್ರ ತುಂಬ ತಾಳ್ಮೆ, ಈ ಸಿಸ್ಟ್ರ ತುಂಬ ಪ್ರೀತಿ, ಈ ಬ್ರದರ ತುಂಬ ವಾಕ್ಯದ ಜ್ಞಾನ, ಈ ಬ್ರದರ ತುಂಬ ಸೇವೆಗಾಗಿ ದುಡಿಯೋದು, ಇಂಥ ಸಿಸ್ಟ್ರ ಹೆಚ್ಚು ಆತ್ಮಗಳನ್ನು ಆದಾಯ ಮಾಡುವಂಥವ್ರು. ಈ ರೀತಿಯಲ್ಲಿ ನಿನ್ನನ್ನು ಗುರುತಿಸುವ ಹಾಗೆ ನಿನ್ನ ಜೀವಿತ ಇರಬೇಕು ಅಂತ ನಾನು ಬಯಸ್ತೀನಿ. ಆಮೇಲೆ ನಮ್ಮ ಸಭೆಯಲ್ಲಿ ಈ ರೀತಿ ಗುರುತಿಸಲ್ಪಡಬೇಕು. ನೀವು ಮತ್ತೆ ಕೇಳ್ಕೊತೀನಿ, ನೀವು ನನ್ನ ಸಭೆಯಲ್ಲಿ ಹೆಂಗಾದರೂ ಗುರುತಿಸಲ್ಪಡಬೇಕು. ಅದು ಒಳ್ಳೆ ಥರದಲ್ಲಿ. ಯಾವಲ್ಲ ಜಗಳೇ ಅಂತ ಹೇಳಿ ಅವಳು ಪಕ್ಕದಲ್ಲಿ ಮಾತ್ರ ಕೂತ್ಕೊಂಡ್ಬಿಡ್ಬೇಡ. ಅವ ಕಿರ್ಚಕ್ಕೂ ಹೊಡೆಯೋಕ್ಕೂ ಸ್ಟಾರ್ಟ್ ಮಾಡಿದ್ರೆ ಇನ್ನು ವಿಚಿತ್ರ ಮಾಡೋಕ್ಕಿಂತ ಪಕ್ಕದಲ್ಲಿ ನಿಂತ್ಕೋಬೇಡ ಅನ್ಸ್ಕೋಬಾರ್ದು. ಇಲ್ಲೊಂದು ಮನೇಲೊಂದು, ಪಾಸ್ಟ್ ಮುಂದೆ ಒಂದು, ಗಂಡನ ಮುಂದೆ ಇನ್ನೊಂದು ಅನ್ನುವ ರೀತಿಯಿಂದ ಸಾಕ್ಷಿಗಳಿರಬಾರ್ದು. ನಿಮ್ಮ ಸಾಕ್ಷಿಗಳು ಉತ್ತಮವಾಗಿ ಬದಲಾಗಬೇಕು. ಅದು ಕೂಡ ಇವತ್ತು ನಾನು ಹೇಳುವಂತೆ ನಂಬಿಕೆಯ ವಿಷಯದಲ್ಲಿ ನಾವು ಏನಾದರೂ ಒಂದು ಹೆಸರನ್ನು ಕಳಿಸ್ಬೇಕು. ಆಮೇಲೆ ನಾನು ಕೆಲವರನ್ನು ನೋಡಿ ನನ್ನ ಸಭೆಯಲ್ಲಿ ಇದ್ದಾರೆ, ಇಲ್ಲವೇ ಇಲ್ಲ ಅಂತ ಹೇಳೋದು ತುಂಬ ಜನ ಇದ್ದಾರೆ. ಎಂತೆಂಥ ಹೋರಾಟಗಳ ಮೊದಲು ದೇವರನ್ನು ಬಿಡದೆ ಕರ್ತನಿಗೋಸ್ಕರ ಬಾಳುವಂಥ ಎಲ್ಲವನ್ನ ಕಳ್ಕೊಂಡು ಸರಿ ದೇವರೇ ನನಗೆ ನೀನಿದೆಯಲ್ಲ ಅನ್ನುವಂಥ ಜನ ನನ್ನ ಸಭೆಯಲ್ಲಿದ್ದಾರೆ. ಅಂಥವ್ರಿಗೆ ಸ್ತೋತ್ರ. ನಾನು ಗುರುತಿಸ್ತೀನಿ ಕೆಲವರನ್ನ. ನನ್ನ ನಿರೀಕ್ಷೆ ಇನ್ನೂ ಅನೇಕ ವಿಷಯಗಳಲ್ಲಿ ಅವ್ರ ಮೇಲೆ ಬರಬೇಕು, ಗುರುತಿಸಲ್ಪಡಬೇಕು ಅನ್ನೋದು ನನ್ನ ಆಸೆ. ಆದ್ದರಿಂದ ನಂಬಿಕೆ ಬಹಳ ಪ್ರಾಮುಖ್ಯ. ನಾನು ನಂಬಿಕೆ ವಿಷಯದಲ್ಲಿ ಎಷ್ಟೋ ಸಾರಿ ಪ್ರಸಂಗ ಮಾಡಿದ್ದೀನಿ. ನೀವು ಕೂಡ ನಂಬಿರೋದ್ರಿಂದಲೇ ಸಭೆಗೆ ಬಂದಿದ್ದೀರಿ, ನಂಬಿಕೆಯಲ್ಲಿ ಜೀವಿಸ್ತಿದ್ದೀರಿ. ಆದರೆ ಈ ದಿನಗಳ ಆಸೆ, ನಂಬಿಕೆಯಲ್ಲಿ ನನ್ನ ಸಭೆಯ ಜನ ಐಶ್ವರ್ಯವಂತರಾಗಿರಬೇಕು ಅನ್ನೋದು ನನ್ನ ಬಯಕೆ. ನಾವು ಐಶ್ವರ್ಯವಂತರಾಗಿದ್ದರೆ ಈ ವರ್ಷದ 2026 ಅದು ಆಶೀರ್ವಾದದ ವರ್ಷ. ಆಶೀರ್ವಾದದ ವರ್ಷ ಅಂದರೆ ನಾವೆಲ್ಲ ನೆನೆಸುವಂಥದ್ದೇನು, ನಾವು ಐಶ್ವರ್ಯವಂತರಾಗ್ತೀವಿ ಅಂತ. ಆದರೆ ಫಸ್ಟ್ ನಾವು ಯಾವುದರಲ್ಲಿ ಐಶ್ವರ್ಯವಂತರಾಗಬೇಕು ಅಂದರೆ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಬೇಕು. ನಾನು ಅದೇ ಪ್ರಾರಂಭದಿಂದ ನಾವು ಯೋಸೇಫನ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬಂದ್ವಿ ಅಲ್ವಾ. ಯೋಸೇಫನ ಈ ಆಶೀರ್ವಾದ ವರ್ಷ, ಸುಭಿಕ್ಷೆಯಲ್ಲಿ ಆಶೀರ್ವಾದ ವರ್ಷದಲ್ಲಿ ಯಾರ ಬಗ್ಗೆ ಧ್ಯಾನ ಮಾಡಿದ್ವಿ? ಯಾಕೋಬನ ಕುರಿತಾಗಿ, ಏಸಾವನ ಕುರಿತಾಗಿ, ಲೋಟನ ಕುರಿತಾಗಿ, ಈ ಥರ ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡ್ತಾ ಬಂದ್ವಿ. ರೂತಳ ಕುರಿತಾಗಿ. ಇದೆಲ್ಲದರ ವಿಷಯದಲ್ಲಿ ನಾನು ಐಶ್ವರ್ಯವಂತನಾಗಬೇಕು ಅನ್ನೋದು ಹಣದ ವಿಷಯ ದೇವರು ನಮ್ಗೆ ಹೇಳಲೇ ಇಲ್ಲ. ಮೊಟ್ಟ ಮೊದಲದಾಗಿ ನಾವು ಆತ್ಮಿಕ ವಿಷಯದಲ್ಲೇ ನಾವು ಐಶ್ವರ್ಯವಂತರಾಗಬೇಕು. ಇವತ್ತು ನಾನು ಹೇಳಿದಂತೆ ನಂಬಿಕೆಯಲ್ಲಿ ನಾವು ಐಶ್ವರ್ಯವಂತರಾಗಬೇಕು. ಯೇಸು ಸ್ವಾಮಿ ಅಂತ ಎಲ್ಲ ಕಾರ್ಯಗಳನ್ನು ಈ ಸ್ಥಳದಲ್ಲಿ ಸತ್ಯವೇದ ನಮಗೆ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಈ ಪ್ರಸಂಗ ಕೇಳಿಸ್ಕೊಂಡಿರ್ತೀರಿ. ಕೆಲವು ಪ್ರಶ್ನೆಗಳನ್ನ ಹೇಳ್ತಾ, ಕೆಲವು ನಿಮ್ಮ ನಂಬಿಕೆ ಹೆಚ್ಚುವಂಥ ಕೆಲವು ಮಾತುಗಳನ್ನ ಹಾಡ್ತಾ ಹೋಗ್ತೀನಿ. ಗಮನ ಇಟ್ಟು ಕೇಳಿಸ್ಕೊಳ್ತೀರಿ. ಮತ್ತಾಯನ ಬರೆಸುವಂಥ 8ನೇ ಅಧ್ಯಾಯದಲ್ಲಿ ತೆಗೆದುಕೊಳ್ಳೋಣ. ಮತ್ತಾಯನ ಬರೆಸುವಂಥ 8ನೇ ಅಧ್ಯಾಯ, ಎಂಟನೇ ಅಧ್ಯಾಯದ ಅದರ 10ನೇ ವಚನವನ್ನು ಓದೋಣ. ಒಬ್ಬ ಅನ್ಯ ವ್ಯಕ್ತಿಯು ಯೇಸು ಸ್ವಾಮಿಯ ಬಳಿ ಬಂದಂತಹ ಈ ಶತಾಧಿಪತಿ ಅನ್ನುವವನು ಯಹೂದ್ಯನಲ್ಲ, ಯೇಸು ಸ್ವಾಮಿಯನ್ನು ನಂಬುವಂಥ ವ್ಯಕ್ತಿ ಅಲ್ಲ. ಇವನು ಯೇಸು ಸ್ವಾಮಿ ವಂಶಕ್ಕೆ ಸೇರಿದಂಥವನಲ್ಲ, ಇಸ್ರಾಯೇಲ್ ಕುಲದವನಲ್ಲ. ಇಂಥವನ ಬಗ್ಗೆ ಒಂದು ಮಾತು ಹೇಳ್ತಿದ್ದಾರೆ. ಅದು ಕೂಡ ಎಂಥ ಮಾತು ಹೇಳ್ತಿದ್ದಾರೆ, ಹೇಗೆ ಹೇಳ್ತಿದ್ದಾರೆ ಅಂದರೆ ಫಸ್ಟ್ ಆಶ್ಚರ್ಯಪಡ್ತಿದ್ದಾರೆ. ಯಾವುದನ್ನು ನೋಡಿ ಯೇಸು ಆಶ್ಚರ್ಯಪಡ್ತಿದ್ದಾರೆ? ಅವನ ನಂಬಿಕೆಯನ್ನು ನೋಡಿ. ನಾನು ಕೆಲವರ ವಿಷಯದಲ್ಲಿ ನಾನು ನೋಡಿದ್ದೇನೆ ಸಭೆಯಲ್ಲಿ, ಇಂಥ ತಡವಾದರೂ, ಇಷ್ಟ ಸನ್ನಿವೇಶಗಳು ಬಂದರೂ ಇಂತಹ ನಂಬಿಕೆನೇ ಇವರಲ್ಲಿ ಅಂತ ನನಗನ್ನಿಸಿದೆ. ನನ್ನ ಸಭೆ ಜನರ ಬಗ್ಗೆ ಹೇಳ್ತಾ ಇದ್ದೀನಿ, ಹೆಸರು ಹೇಳೋದು ಬೇಡ, ಮುಂದಿನ ದಿನಗಳಲ್ಲಿ ಹೆಸರು ಹೇಳ್ತೀನಿ. ಇಂಥ ನಂಬಿಕೆ ಇವರಲ್ಲಿ, ವಾಹ್ ಎಂಥ ನಂಬಿಕೆನಪ್ಪ ಇವರಿಗೆ ಅಂತ ಅನಿಸಿದೆ ನನ್ನ ಸಭೆಯ ಜನರ ವಿಷಯದಲ್ಲಿ. ಯೇಸು ಸ್ವಾಮಿಗೆ ನಂಬಿಕೆಯನ್ನು ಹುಟ್ಟಿಸೋರು ಯಾರು? ನಂಬಿಕೆಯನ್ನು ಹುಟ್ಟಿಸೋರು ಯಾರು? ಯೇಸು ಸ್ವಾಮಿನೇ. ಎಲ್ಲಿದೆ ವಚನ ಹೇಳಿ ನೋಡೋಣ. 12 1ನೇ ವಚನ, 2ನೇ ವಚನ. ಇಬ್ರಿಯ ವೆರಿ ಗುಡ್ ಪವಿತ್ರ ಸಿಸ್ಟರ್. ಇಬ್ರಿಯ 12:2 ಆ ವಚನ ಇದೆ. ನಂಬಿಕೆಯನ್ನು ಹುಟ್ಟಿಸೋರು ಅವರೇ ಅಂತ.
ಶತಾಧಿಪತಿ ನಂಬಿಕೆಯನ್ನು ನೋಡಿ ಆಶ್ಚರ್ಯಪಟ್ಟವ್ರು ಯಾರು? ಅವರೇ. ಅಂದರೆ ಇದರ ಅರ್ಥ ಏನು ಗೊತ್ತಾ? ಹುಟ್ಟಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ, ಆದರೆ ನಾವು ಅದಕ್ಕೆ ಸ್ಥಳ ಕೊಡದೇ ಹೋದಾಗ ಬೇಸರಗೊಳ್ತಾರೆ, ಗದರಿಸ್ತಾರೆ. ಕೆಲವು ತನ್ನ ಊರನ್ನ ನೋಡಿ, ಅಯ್ಯೋ ಕೊರಾಚಿನೇ, ನಿನ್ನಲ್ಲಿ ನಡೆದ ಅದ್ಭುತ ಸೊದೋಮ್ ಗೋಮೋರ ಪಟ್ಟಣಗಳಲ್ಲಿ ನಡೆದಿದ್ರೆ ನಿನಗಿಂತಲ್ಲ ಅದರ ಗತಿ ಮೇಲಾಗಿರ್ತಿತ್ತು ಎಂಬುದಾಗಿ ಆಶ್ಚರ್ಯಪಡ್ತಾರೆ. ಅಂದರೆ ಎಷ್ಟೆಲ್ಲ ನಂಬಿಕೆ ಹುಟ್ಟಿಸೋದ ಕಾರ್ಯಗಳು ಮಾಡೋರು, ನಿಮ್ಮಲ್ಲಿ ನಂಬಿಕೆ ಬರಲಿಲ್ಲವೇ ಅಂತ ಆಶ್ಚರ್ಯಪಟ್ಟರು ಅಲ್ಲಿ. ಬಟ್ ಇಲ್ಲಿ ಶತಾಧಿಪತಿಯ ನಂಬಿಕೆಯನ್ನು ನೋಡಿ ಇರ್ತಿದ್ದಾರೆ ಆಶ್ಚರ್ಯಪಟ್ಟು. ಇವತ್ತು ಸಭೆಗೆ ಬರುವುದ ದೇವ ಜನರೇ, ಎಂತೆಂತಹ ಸನ್ನಿವೇಶಗಳನ್ನು, ಹೋರಾಟಗಳನ್ನು ನಿಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ರು. ಪ್ರಯತ್ನಗಳು ಎಲ್ಲವೂ ಸಫಲವಾಗದೆ ವಿಫಲವಾಗ್ತಾನೆ ಇದೆ. ನನ್ನ ನಷ್ಟವನ್ನು ಕಾಣ್ತಾನೆ ಇದ್ದೀನಿ, ಪ್ರಾರ್ಥನೆಯಲ್ಲಿ ಕಣ್ಣೀರು ಜಾಸ್ತಿನೇ ಆಗ್ತಾ ಇದೆ, ಯಾವ ಪ್ರಯೋಜನವೂ ಇಲ್ಲ ಅನ್ನುವಾಗ ನಿಮ್ಮ ನಂಬಿಕೆ ಯಥೇಚ್ಛವಾಗಿ ದೇವರ ಪಾದದಲ್ಲಿ ಕುಳಿತುಕೊಳ್ಳುವಂತಹ, ದೇವರಿಗಾಗಿ ಬಾಳುವಂತಹ, ಸಭೆಗೋಸ್ಕರ, ಕರ್ತನಿಗೋಸ್ಕರ, ಆತ್ಮಗಳಿಗೋಸ್ಕರ ದುಡಿಯುವಂಥವರಾಗಿ ನೀವಿರೋದಾದರೆ ಇಂಥ ಕಾರ್ಯಗಳನ್ನು ನೋಡಿ ದೇವರು ಆಶ್ಚರ್ಯ ಪಡ್ತಾರಾ ಇಲ್ವಾ? ನನ್ನ ಜೊತೆ ಇರ್ರಿ, ನನ್ನ ಮಾತು ಕನ್ಫ್ಯೂಸ್ ಆಗ್ತಾ ಇದೆಯಾ? ಗಮನಿಸ್ರಿ. ನೀನು ಎಲ್ಲವನ್ನ ಕಳ್ಕೊಂಡು, ನಷ್ಟದ ಮೇಲೆ ನಷ್ಟವನ್ನು ಹೊಂದ್ಕೊಂಡು, ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ಮತ್ತೆ ಕಣ್ಣೀರು ಅಂತ ನೀನು ಹೊಂದ್ಕೊಳ್ತಾ ಇರುವಾಗ, ಸಭೆಗೋಸ್ಕರ, ದೇವರಿಗೋಸ್ಕರ, ಆತ್ಮಗಳಿಗೋಸ್ಕರ ನೀವು ದುಡಿತಿರುವಾಗ ಎಲ್ಲ ಕಳ್ಕೊಂಡ್ರು ಇಂಥ ಸನ್ನಿವೇಶದಲ್ಲಿ ಇದೆಯಲ್ಲ ಮಗಳೇ, ಮಗನೇ ಅಂತೇಳಿ ದೇವರು ನಮ್ಮ ವಿಷಯದಲ್ಲಿ ಆಶ್ಚರ್ಯ ಪಡ್ತಾರಾ ಇಲ್ವಾ? ಆಶ್ಚರ್ಯಪಡ್ತಾರೆ. ಇಂತಹ ನಂಬಿಕೆಯನ್ನು ನಾವು ಕರ್ತನಿಗೆ ವಾಕ್ಯ ಹೇಳ್ತಾರೆ, ಇಂಥ ದೊಡ್ಡ ನಂಬಿಕೆ ಅಂತ ಹೇಳಿದ್ರು ಯೇಸು. ಹತ್ತನೇ ವಚನ ನಾವು ಓದಿದ್ದೀವಿ ತಾನೇ. ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲದ ಅರ್ಥ ಏನು ಹುಡುಕ್ತಾ ಇದ್ರು. ಗಮನಿಸಲಿ, ನನ್ನ ಸಭೆಯಿರುವಂಥ ನಿಮ್ಮೊಬ್ಬೊಬ್ಬರಲ್ಲಿ ನಂಬಿಕೆ ಕುರಿತಾಗಿ ದೇವರು ಮಾತನಾಡಿಸಿದ್ದಾರೆ, ಆದರೆ ನಿಮ್ಮಲ್ಲಿ ನಂಬಿಕೆಯನ್ನು ಹುಡುಕ್ತಿದ್ದಾರೆ. ಹುಡುಕಿ ದೇವರು ನಿಮ್ಮ ಕುರಿತು ಒಂದು ಸಾಕ್ಷಿ ಹೇಳಬೇಕು. ಈ ಸಭೆಯ ನಂಬಿಕೆಯನ್ನು ಹುಡುಕದೆ ಇಲ್ಲಿ ನಂಬಿಕೆಯುಳ್ಳವರು ಸಿಕ್ಕಿದ್ರು. ಆಮೇಲೆ ಈ ರೀತಿ ಹೇಳ್ತಿದ್ದಾರ. ಅದೇ ಹಳೆ ಮೇಲೆ ಒಂದು ಮಾತು ಹೇಳ್ತದೆ, ನಾನು ನನಗೋಸ್ಕರ ಪೌಳಿಯ ಮಡಕಲಿಂತ ಪ್ರಾರ್ಥಿಸೋನ ಹುಡುಕದೆ ಒಬ್ಬರು ಈ ಎಬೆನೇಜರ್ ಪ್ರಾರ್ಥನಾಲಯದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ನಂಬುವವರನ್ನು ನಾನು ಹುಡುಕದೆ, ನಂಬಿಕೆ ಉಳ್ಳವರನ್ನು ನಾನು ಹುಡುಕದೆ, ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿರುವವರನ್ನು ನಾನು ಹುಡುಕದೆ, ಆದರೆ ಒಬ್ಬರು ಸಿಕ್ಕಲಿಲ್ಲ ಅನ್ನುವಂಥ ಒಂದು ಮಾತು ಒಂದು ವೇಳೆ ಬರೋದಾದರೆ ನಿಜವಾಗ್ಲೂ ನಾವು ಅವಮಾನಕ್ಕೊಳಗಾಗ್ತೀವಿ, ಶೇಮ್ ಆಗ್ತದೆ. ಆದರೆ ಕೇಳಿಸ್ಕೊಳ್ರಿ, ಇವತ್ತು ಆಸೆ ಪಡೋಣ, ದೇವರೇ ನೀನು ಹುಡುಕು ಸ್ವಾಮಿ, ಇದು ನಾನಿದ್ದೀನಿ. ಏಷಾಯ ಏನು ಹೇಳ್ದ? ಯಾರನ್ನ ಕಳಿಸಲಿ, ಯಾರಿದ್ದಾರೆ ನನ್ನ ಜನರಿಗೋಸ್ಕರ ಹೋಗೋದಕ್ಕೆ ಅಂತ ಹೇಳಿದ ಏಷಾಯ ಏನು ಹೇಳ್ದ? ನಾನಿದ್ದೇನೆ ಸ್ವಾಮಿ ಅಂತ ಹೇಳ್ದ. ಹಲ್ಲೆಲೂಯಾ, ನಾನಿದ್ದೇನೆ ಸ್ವಾಮಿ. ಇವತ್ತು ಎಬೆನೇಜರ್ ಪ್ರಾರ್ಥನಾಲಯದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ನೀವು ಹೇಳಬೇಕು, ನಾನಿದ್ದೀನಿ ಸ್ವಾಮಿ, ನೀನು ಹುಡುಕು, ನಾನು ಎಂಥ ಸನ್ನಿವೇಶವು ನಾನು ನಿನ್ನನ್ನೇ ನಂಬಿದ್ದೇನೆ. ಹೇಳುವಾಗ ಸುಲಭವಾಗಿ ಎಸ್ ನಾನಿದ್ದೀನಿ ಅಂತ ಹೇಳ್ಬಿಡ್ಬೋದು ನೀವು. ಅಂಥದ್ದು ಹಾದಿಗಳಲ್ಲಿ ಹಾದು ಹೋಗುವಾಗ, ಉದಾಹರಣೆಗೆ ಶಶಿಕಲಾ ಸಿಸ್ಟರ್ ಜೀವನದಲ್ಲಿ ಬಂದಂತಹ ಹೋರಾಟಗಳು ಕೆಲಸ ನನ್ನನ್ನೇ ಬೇಸರಪಡಿಸ್ಬಿಡ್ತು. ಎಲ್ಲಿ ಸೋತು, ನನಗೆ ಚಿಂತೆ ಏನು ಗೊತ್ತಾ, ಯಾಕೆ ಸ್ವಾಮಿಗೆ ಬಂತು ಅಂತ ನಾನು ಕೇಳಲ್ಲ, ಎಲ್ಲಿ ಅವ್ರು ಸೋತೋಗ್ತಾರೋ, ಎಲ್ಲಿ ದೇವರನ್ನ ಬಿಟ್ಟು ಹೋಗ್ಬಿಡ್ತಾರೋ ಅನ್ನುವಂಥ ಭಯದಲ್ಲಿ ಕೆಲವ್ರನ್ನ ನಾನು ಬೇಸರ ಪಟ್ಕೊಳ್ತೀನಿ. ಆದರೆ ಮತ್ತೆ ಅವರು ಕರ್ತನಲ್ಲಿ ದೃಢವಾಗಿ ನಿಂತದ್ದು, ಏನೇ ಆಗಲಿ ಕಡೇ ಗಳಿಗೆನಲ್ಲಿ ನಾನು ಮರಣವೇ ಸಂಭವಿಸಿದ್ರು ನಾನು ಯೇಸುವಿಗಾಗಿ ಬಾಳ್ತೀನಿ ಅಂತ ಅವ್ರು ಹೇಳಿದಂಥ ಮಾತು ಅವ್ರು ನೆನೆಸುವಾಗ ಬಹಳ ಖುಷಿ ಆಗ್ತದೆ. ನಾವು ದೇವರಿಗೆ ಸ್ತೋತ್ರ. ಇಷ್ಟು ಮಾತ್ರ ಸಾಲು, ನಮ್ಮೆಲ್ಲರ ಕುರಿತಾಗಿ ಒಂದೊಂದು ಸಾಕ್ಷಿ ಇರಬೇಕು. ಏನೇ ನಡೀಲಿ, ಅಂಜನ ಅವರ ವಿಷಯದಲ್ಲಿ ಎಷ್ಟೋ ಕೊರತೆ ಅಂತ ಬದುಕ್ತಾರೆ, ನಷ್ಟದ ಮೇಲೆ ನಷ್ಟ, ಅವರ ದೀನತೆ, ಅವರ ತಾಳ್ಮೆ. ಯಾಕಿಂಗಿದೆಯಾ ಅಂತಲೇ ಕೆಲವ್ರಿಗೆ ಅನ್ಸೋದು ಅವ್ರನ್ನ ನೋಡಿದ್ರೆ, ಯಾಕಿಂಗಿದೆ ಯೇಸುವನ್ನು ನಂಬಿ ಯಾಕಿಂಗೆ ಆಗ್ಬಿಟ್ಟೆ ಅನ್ನೋ ಥರನೇ ಅವ್ರ ಪರಿಸ್ಥಿತಿ ಕಾಣುತ್ತೆ. ಬಟ್ ಅವ್ರು ಹೇಳ್ತಾರೆ, ನನಗಲ್ಲೇ ಐಶ್ವರ್ಯ ಕಾದಿದೆ, ನನಗಲ್ಲಿದೆ, ನನ್ನ ನಿರೀಕ್ಷೆ ಅದು. ಇಂತಹ ನಂಬಿಕೆಗಳು ದೇವರು ಎದುರು ನೋಡ್ತಾರೆ. ಇವತ್ತು ನಿಮ್ಮಲ್ಲಿ ಇಸ್ರಾಯೇಲರಲ್ಲಿಯೂ ನಾನು ಕಾಣಲಿಲ್ಲ ಅಂದರೆ ಇಸ್ರಾಯೇಲ್ ಜನರಲ್ಲಿ ಯೇಸುವನ್ನು ಹುಡುಕ್ತಿದ್ದಾರೆ, ಅನ್ಯ ಜನರಲ್ಲಿ ಕೇಳ್ತಿದ್ದಾರೆ, ಸಭೆಯಲ್ಲಿ ಹುಡುಕ್ತಿದ್ದಾರೆ, ದೇವ ಜನರು ಹುಡುಕ್ತಿದ್ದಾರೆ. ಇಂಥ ನಂಬಿಕೆ ನನ್ನ ಜನರಲ್ಲಿ ಇದೆಯಾ? ಕಳೆದ ವಾರ ಕೇಳಿಸ್ಕೊಂಡಂತೆ ನಾನು ನಂಬಿಕೆಯಲ್ಲಿ ಐಶ್ವರ್ಯವಂತನಾಗಬೇಕು. ಐಶ್ವರ್ಯವಂತರು ಐಶ್ವರ್ಯವಾಗಲಿಕ್ಕೆ ಸುಮ್ಮನೆ ಸೋಮಾರಿಗಳಾಗಿ ಕೂತಿದ್ರ? ಅವರು ಚೆನ್ನಾಗಿ ದುಡಿದದ್ರ ನಿಮಿತ್ತವಾಗಿಯೇ ಅವರು ಐಶ್ವರ್ಯವಂತರಾಗಿದ್ದಾರೆ. ಅವರ ಪ್ರಯಾಸ, ಇವತ್ತು ನಂಬಿಕೆಯನ್ನು ಸಂಪಾದಿಸಿಕೊಳ್ಳುವುದಕ್ಕೋಸ್ಕರವಾಗಿ ನೀನು ಪಡುವಂಥ ಪ್ರಯಾಸ ಎಷ್ಟಾಗಿದೆ?
ನಮ್ಮ ಪ್ರಯಾಸ ಎಲ್ಲ ಇರಬೇಕು. ನಾನು ಮೊನ್ನೆ ಕನಜಿಪುರ ಮನೆ ಸಭೆಯಲ್ಲಿ ಮಾತಾಡಿ ಹೇಳ್ತಿದ್ದೆ, ನಾವು ಏನಕ್ಕೆಲ್ಲ ಬರ್ತೀವೋ ಸಭೆಗೆ, ಯಾವಾಗೆಲ್ಲ ಕೂಡಿ ಬರ್ತೀವಿ, ಯಾವಾಗೆಲ್ಲ ಪ್ರಾರ್ಥನೆಗೆ ಬರ್ತೀವಿ, ಯಾವಾಗೆಲ್ಲ ಬೈಬಲ್ ಓದ್ತೀವೋ, ಯಾವಾಗೆಲ್ಲ ಒಟ್ಟಿಯಾಗಿ ಇನ್ನೊಬ್ಬರ ಸಂಗಡ ಮಾತಾಡ್ತೀವೋ ದೇವ್ರ ಕುರಿತಾಗಿ, ಕೇಳ್ರಿ ದೇವರೇ ನನ್ನ ನಂಬಿಕೆನ ಹೆಚ್ಚುವಂತೆ ಈ ದಿನ ನನಗೆ ಸಹಾಯ ಮಾಡು. ಹಲ್ಲೆಲೂಯಾ. ಯಾಕೆ ಅಂದರೆ ನಂಬಿಕೆಯಿಂದಲೇ ಎಲ್ಲವೂ ಸಾಧ್ಯ. ಯೇಸು ಹೇಳ್ತಾರೆ, ನನ್ನನ್ನು ನಂಬುವವನಿಂದ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ. ನನ್ನಿಂದ ಸಾಧ್ಯ ಅಂತ ಯೇಸು ಹೇಳ್ತಿಲ್ಲ, ನನ್ನನ್ನು ನಂಬುವವನಿಂದ ಏನಾಗುತ್ತಂತೆ ಎಲ್ಲವನ್ನ ಸಾಧ್ಯ ಮಾಡಬೇಕು. ಯಾಕಂದ್ರೆ ನಾವು ನಂಬೋಣ. ಯಾವ ರೀತಿ ನಂಬಿಕೆ? ಐಶ್ವರ್ಯವಂತರಾದಂಥ ಈ ವಚನ ಇರುವಂತೆ ದೊಡ್ಡ ನಂಬಿಕೆಯನ್ನು ತಂದುಕೊಳ್ಳೋಣ. ಹೇಳಬೇಕು ಅಂದರೆ ಮತ್ತೆ ಅದು ಹೇಳ್ತಿದ್ದೀನಿ, ಯೇಸು ಸ್ವಾಮಿನೇ ಆಶ್ಚರ್ಯಪಡಿಸುವಂಥ ನಂಬಿಕೆ. ಹಲ್ಲೆಲೂಯಾ. ಕೆಲವು ಮಕ್ಕಳು ತಂದೆ ತಾಯಿಗಳು ಆಶ್ಚರ್ಯಪಡುವಂಥ ಕಾರ್ಯಗಳು ಮಾಡ್ತಾರೆ, ನೋಡಿದ್ದೀರಾ? ಆಶ್ಚರ್ಯಪಡ್ತಾರೆ. ವಾಹ್, ಇಷ್ಟು ಚೆನ್ನಾಗಿ ಓದ್ತಾರ ನನ್ನ ಮಗಳು, ಇಂಥ ಸಾಧನೆ ಮಾಡಿಬಿಟ್ಲ, ಡಿಸ್ಟಿಂಕ್ಷನ್ ಬಂದುಬಿಟ್ಟ ನನ್ನ ಮಗನು. ನಾನು ನೋಡಿದ್ರೆ ಅವ್ನು ಬೆಳಿಗ್ಗೆ ಎದ್ದು ಓದ್ತಾನೆ ಇರಲಿಲ್ಲ. ಈ ರಿಸಲ್ಟ್ ನೋಡಿದ್ರೆ ಔಟ್ ಆಫ್ ಔಟ್ ತೆಗೆದೇನೆ, 625ಕ್ಕೆ 625. ತಂದೆ ತಾಯಿಗಳು ಆಶ್ಚರ್ಯ ಪಡ್ತವೆ ಅಂತ ಕೇಳಿದ್ದೀರಾ? ನಮ್ಮ ಜೀವನದಲ್ಲಿ ಆಗಿಲ್ಲ ಅಷ್ಟೇ. ಹಲ್ಲೆಲೂಯಾ. ನಾನು ಕೆಲವರು ಎಂಕರೇಜ್ ಮಾಡ್ತೀನಿ, 70% ಬರುತ್ತೆ, 80% ವೆರಿ ಗುಡ್ ಅಂತೀನಿ. ನಾನು ಬೋಯಲ್ಲ, ಯಾಕೆ ಹೇಳಿ, ಇನ್ನೂ ಮೇಲೆ ಬರಲಿ ಅಂತ. ಇಲ್ಲದ ಇನ್ನೂ ಸ್ವಲ್ಪ ಚುಚ್ಚಬೇಕಾಯ್ತ, ಇಷ್ಟೀಯಾ 100 ಬರೆದಿಲ್ವಲ್ಲ. ಆದರೆ ನಮ್ಮ ನಿರೀಕ್ಷೆ ಏನು? ಆಶ್ಚರ್ಯಪಡಿಸುವಂತಹ ಸ್ಕೋರ್, ಆಶ್ಚರ್ಯಪಡಿಸುವಂತಹ ಕಾರ್ಯಗಳು ನಮ್ಮ ಜೀವನದಲ್ಲಾಗಿದೆ. ದೇವರ ವಾಕ್ಯ ಹೇಳ್ತದೆ ಅದನ್ನು. ಹಲ್ಲೆಲೂಯಾ. ಆಶ್ಚರ್ಯಪಡುವಂಥ ಕೇಳಿ ಪಕ್ಕ ನೋಡಿ, ಹೇಳ್ರಿ, ಯೇಸುವೇ ಆಶ್ಚರ್ಯಪಡುವಂಥ ನಂಬಿಕೆ ತಂದುಕೊಳ್ಳೋಣ ನಾವು ಅಂತ. ಆಮೇಲೆ ಯೇಸು ಸ್ವಾಮಿನೇ ಆಶ್ಚರ್ಯಪಡಬೇಕು. ತಂದೆ ತಾಯಿಗಳನ್ನ ಆಶ್ಚರ್ಯಪಡಿಸುವಂಥ ಮಕ್ಕಳು ಇರಬೇಕಾದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರನ್ನು ಆಶ್ಚರ್ಯಪಡಿಸುವಂಥ ಕಾರ್ಯಗಳು ನಮ್ಮಲ್ಲಿ ಆಗಲ್ವಾ? ಆಗುತ್ತೆ. ಇಷ್ಟು ವರ್ಷ ಒಂದು ಆತ್ಮನೂ ಸಾಧನೆ ನಡೆಸಲಿಲ್ಲ, ಈಗ ಸ್ಟಾರ್ಟ್ ಆಯಿತು ನೋಡಪ್ಪ ಇವರಲ್ಲಿ. ಯೇಸು ಸ್ವಾಮಿನೇ ಆಶ್ಚರ್ಯಪಡಬೇಕು. ವಾರ 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 ನಿಮ್ಮ ಮೂಲಕ ಎಷ್ಟು ಜನ ಹರಿದು ಬರ್ತಿದ್ದಾರೆ ಅನ್ಬೇಕು ನಿಮ್ಮ ಗುರುತಾಗಿ. ಯೇಸು ಸ್ವಾಮಿ ಆಶ್ಚರ್ಯಪಡೋದ್ರಲ್ಲಿ ನಿಮ್ಮ ಪಾಸ್ಟನ್ನು ಆಶ್ಚರ್ಯಪಡಿಸಿ, ಆಮೇಲೆ ಅವ್ರು ಏನು ಮಾಡ್ತಾರೆ? ಆಶ್ಚರ್ಯಪಡ್ತಾರೆ. ನನ್ನ ಚಂದ್ರನ್ನ, ನನ್ನ ನನ್ನ ಸೇವಕನ್ನೇ ಆಶ್ಚರ್ಯಪಡುವಂಥ ಸೇವೆ ನನ್ನ ಸಭೆಗೆ ನನ್ನ ಜನ ಮಾಡ್ತಿದ್ದಾರೆ ಅಂತ ಹೇಳಿ ನಿಜವಾಗಲೂ ಅವ್ರು ಆಶ್ಚರ್ಯಪಡ್ತಾರೆ. ಆಮೇಲೆ ದೊಡ್ಡ ನಂಬಿಕೆ, ಎಲ್ಲರೂ ಹೇಳ್ರಿ, ದೊಡ್ಡ ನಂಬಿಕೆ. ಆ ಶತಾಧಿಪತಿಯಲ್ಲಿದ್ದಂತಹ ಅಂತ ದೊಡ್ಡ ನಂಬಿಕೆ ನಮ್ಮಲ್ಲಿ ಉಂಟಾಗಿದೆ. ಆಮೇಲೆ 9ನೇ ಅಧ್ಯಾಯ ಇದೆ, ಮತ್ತಾಯ 9ನೇ ಅಧ್ಯಾಯ ಅದರ 2ನೇ ವಚನವನ್ನು ಓದೋಣ. 9ನೇ ಅಧ್ಯಾಯ ಮತ್ತಾಯ ಬರೆಸುವಾರ್ತೆ 9ನೇ ಅಧ್ಯಾಯ ಅದರ 2ನೇ ವಚನ. ಸಾಕು. ಇಲ್ಲಿ ಒಬ್ಬ ಪಾರ್ಶ್ವವಾಯು ರೋಗಿ ಇದ್ದಾನೆ. ಪಾರ್ಶ್ವವಾಯು ರೋಗಿ ಅಂದರೆ ಲಕ್ಕೋಡ ಸ್ಟ್ರೋಕ್ ಆಗಿರುವಂಥ ವ್ಯಕ್ತಿ ಇದ್ದಾನೆ. ಸ್ಟ್ರೋಕ್ ಆಗಿರುವಂಥ ವ್ಯಕ್ತಿ ನಡೆಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ತನ್ನ ಕೆಲಸ ತಾನು ಮಾಡ್ಕೊಳ್ಳೋಕ್ಕಾಗಲ್ಲ. ಈ ಥರ ಅನೇಕ ತೊಂದರೆಗಳಲ್ಲಿ ಪಾರ್ಶ್ವವಾಯು ರೋಗಿ ಮಲಗಿದ್ದಾನೆ. ಇವನಿಗೆ ನಂಬಿಕೆ ಇಲ್ಲ. ಯಾರಿಗೆ? ಪಾರ್ಶ್ವವಾಯು ರೋಗ ನಂಬಿಕೆ ಇಲ್ಲ. ನಾನು ಯೇಸು ಸ್ವಾಮಿ ಹತ್ರ ಹೋಗಬೇಕು, ನಾನು ಸ್ವಸ್ಥತೆ ಹೊಂದ್ಕೋಬೇಕು, ನಾನು ಚೆನ್ನಾಗಿ ತಿರುಗಾಡಬೇಕು, ಯೇಸು ಸ್ವಾಮಿ ಬಿರಿದಾಡುತ್ತೆ ಅನ್ನುವ ನಂಬಿಕೆ ಅವನಲ್ಲಿ ಇಲ್ಲ. ಆದರೆ ಅವನ ಸ್ನೇಹಿತರು ಯೇಸು ಸ್ವಾಮಿಯ ಕುರಿತಾಗಿ ಕೇಳಿಸ್ಕೊಂಡು ಯೇಸು ಸ್ವಾಮಿ ಮಾಡಿದ ಅದ್ಭುತಗಳನ್ನು ಕಂಡು ಅವರೊಳಗೆ ಒಂದು ನಂಬಿಕೆ ಬಂದ್ಬಿಡ್ತು. ಏನಂತ? ಈ ಅವ್ರಿಗೆ ಕಷ್ಟ ಇಲ್ಲ. ಈ 4 ಜನಕ್ಕೆ ಏನಿಲ್ಲ? ಕಷ್ಟ ಇಲ್ಲ ರೀ. ಇವ್ರಿಗೆ ಕಷ್ಟ ಇಲ್ಲ, ರೋಗ ಇಲ್ಲ. ಆದರೆ ಒಂದು ಆಸೆ, ಯೇಸು ಸ್ವಾಮಿ ಕುರಿತು ತಿಳ್ಕೊಂಡಂತ ಅವನಲ್ಲಿ ಮತ್ತೊಬ್ಬರು ಕಷ್ಟಪಡೋದನ್ನು ನೋಡಿ, ಮತ್ತೊಬ್ಬ ಸ್ನೇಹಿತರು ಕಷ್ಟಪಡೋದನ್ನು ನೋಡಿ, ಮತ್ತೊಬ್ಬ ತನ್ನ ಕುಟುಂಬದವರು ಕಷ್ಟಪಡೋದನ್ನು ನೋಡಿ, ಮತ್ತೊಬ್ಬ ತಮ್ಮ ಊರಿನವರು, ತನ್ನ ಬೀದಿಯವರು ಕಷ್ಟಪಡೋದನ್ನು ನೋಡಿ ಅವನೊಳಗೆ ಮನಸ್ಸು ಬಂದುಬಿಡ್ತು. 4 ಜನರಿಗೆ ಒಂದು ಮನಸ್ಸು, ಇವನನ್ನು ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಹೋಗ್ಬಿಟ್ರೆ ನಾವು ಇವ ಹೆಂಗಾದರೂ ಒಳ್ಳೇದಾಗ್ಬಿಡುತ್ತೆ ಅನ್ನೋ ನಂಬಿಕೆ ಬಂದ್ಬಿಡ್ತು ಅವನಿಗೆ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಲ್ವಾ? ಅವನೇನು ಮಾಡ್ತಿದ್ದಾರೆ? 4 ಕಡೆಯು ಹಾಸಿಗೆಯನ್ನು ಅಥವಾ ಇನ್ನು ಮಂಚನ ಅಂತಲೇ ಹೇಳ್ಬೋದು, 4 ಕಡೆಯನ್ನು ಹೊತ್ತುಕೊಂಡು ಯೇಸು ಸ್ವಾಮಿಯ ಕಡೆ ಬರ್ತಿದ್ದಾನೆ. ಯೇಸು ಸ್ವಾಮಿಯ ಕಡೆ ಬಂದ ತಕ್ಷಣ ಯೇಸು ಸ್ವಾಮಿ ಇರುವಂಥ ಕಪೆರ್ನೌಮ್ ಎಂಬ ಮನೆಯಲ್ಲಿ ತುಂಬ ಬಾಗಿಲವರೆಗೂ ಜನ ತುಂಬಿಕೊಂಡಿರ್ತಾರೆ. ಬಾಗಿಲಿಂದ ಹೊರಗೂ ನುಗ್ಗಲಿನಲ್ಲಿ ಇರ್ತದೆ ಯೇಸು ಸ್ವಾಮಿನ ನೋಡಲಿಕ್ಕೆ, ಅವರ ಮಾತನ್ನು ಕೇಳಿಸ್ಕೊಳ್ಳಿಕ್ಕೆ. ಈಗ ಒಬ್ಬನೇ ಆಗಿದ್ದರೆ ಹೆಂಗಾದರೂ ನೂಕೊಂಡು ಒಳಗಡೆ ಬಂದ್ಬಿಡ್ಬಹುದಾಗಿತ್ತು. ಆದರೆ 4 ಜನ ಹೊತ್ತಿದ್ದಾರೆ. ಫುಲ್ ಬಾಗಲೇ ಅವ್ರಿಗೆ ಜಾಗ ಬೇಕು.
ಹೌದಾ? ಇನ್ನು ಹೇಳಬೇಕು ಅಂದರೆ ಆ ದಿನಗಳಲ್ಲಿ ಬಾಗಿಲು ದೊಡ್ಡದಾಗಿರಲಿಲ್ಲ ಅಂತ ಅಂದ್ಕೋತೀನಿ. ಆದ್ದರಿಂದ ಆ ಮಂಚನ ಏನು ಮಾಡೋಣ ನಾವು? ಜನ ತುಂಬಿಕೊಂಡಿದ್ದಾರೆ, ನಾನು ನೋಡೋಕ್ಕಾಗಲ್ಲ, ನಮಗೋಸ್ಕರ ಶ್ರಮ ಪಡೋದು ಅರ್ಥವಿದೆ, ಇವನಿಗೋಸ್ಕರ ನಾನೇ ಇಷ್ಟು ಕಷ್ಟಪಡಬೇಕು, ಬನ್ನಿ ಆಗ ಪುನಃ ಅಲ್ಲೇ ಮಲಗಿಸ್ಬಿಡೋಮು ಅಂದ್ಕೋಬಹುದಾಗಿತ್ತು. ಇದುವೇ ಕೆಲವು ಕ್ರೈಸ್ತರಲ್ಲಿ ನಂಬಿಕೆ ಇಷ್ಟೇ ಕೆಲಸ ಮಾಡುತ್ತೆ. ಸುವಾರ್ತೆ ಸಾರ್ತಾರೆ, ಒಬ್ಬರಿಗೆ ಸುವಾರ್ತೆ ಹೇಳ್ತಾರೆ, ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಒಂದು ವೇಳೆ ಯಾಕೆ ಇದನ್ನೆಲ್ಲ ಹೇಳ್ತೀರಿ ಅಂತ ಗದ್ರು ಬಿಟ್ಟರೆ, ಅವತ್ತು ಫುಲ್ ಸ್ಟಾಪ್ ಹಾಕಿದ್ರೆ ಮುಗಿದೋಯ್ತು, ಚಾಪ್ಟ್ರೆ ಮುಗಿದೋಯ್ತು, ದಿ ಎಂಡ್ ಬರೆದ್ಬಿಡ್ತಾರೆ, ದಿ ಎಂಡ್. ಹಾಗಲ್ಲ, ಅಲ್ಲಿ ಮನೆ ತುಂಬೋಗಿದೆ, ಅವ್ರು ದಿ ಎಂಡ್ ಅಂತ ಬರಲಿಲ್ಲ, ಮುಗೀತು ಕೆಲಸ ಅಂತ ಬರಲಿಲ್ಲ, ಇನ್ಮೇಲೆ ಹೊಸ ಪ್ರಾರಂಭ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಮನೆ ಮೇಲೆ ಹತ್ತಿದ್ರು. ನೋಡಿ, 4 ಜನ ಒಬ್ಬ ಹಾಸಿಗೆ ಮೇಲೆ ಮಲಗಿರೋನ್ನ ಚಾವಣಿ ಮೇಲೆ ಎತ್ತೋದು ಸುಲಭನ ಕಷ್ಟನ? ಬಹಳ ಕಷ್ಟ, ಬರೀಸು ಕಷ್ಟ ಅಲ್ಲ, ಬಹಳ ಕಷ್ಟಪಟ್ಟು ಮಂಚದ ಸಮೇತ ಅವನ್ನ ಮಂಚಕ್ಕೆ ಕಟ್ಟಿ, ಅವನೇನಾದ್ರು ಜಾರಿಗೆ ಬಿದ್ದೋದನು ಅಂತ ಅವನ್ನ ಹಚ್ಚಿ ಕಟ್ಟಿ, ಆ 4 ಜನ ಮಂಚನ ಎತ್ತಿ ಕಡೆಗೆ ಆ ಚಾವಣಿನೆಲ್ಲ ಬಿಚ್ಚಿ, ಅದು ಮಂಚ ಎಷ್ಟಾದ್ರೂ ಹೋಗಬೇಕು, ಒಂದ್ಸರಿ ಬಿಚ್ಚಿರ್ತಾರೆ, ಪುನಃ ಮಂಚ ಎತ್ಕೊಂಡ್ಬಂದಿರ್ತಾರೆ, ಪುನಃ ನುಗ್ಗಲ್ಲ ಸೈಡ್ ತಳತಿರುತ್ತೆ, ಪುನಃ ಹತ್ತಿರ ಇಟ್ಟಿರ್ತಾರೆ, ಪುನಃ ಎತ್ತಿರ್ತಾರೆ, ಪುನಃ ಅಲಗ ತಳತಿರುತ್ತೆ, ಪುನಃ ಎತ್ತಿರ್ತಾರೆ. ಎಷ್ಟೊಂದು ರಿಸ್ಕ್. ಅವು ತಾನೇ ಹಿಂಗಾರೆ ಮಾಡ್ತೀವಿ ನಾವು. ಒಂದು ಶೀಟ್ ಹಾಕಿದ್ರೆ ನಾವು ಹಂಗೆ ಮಾಡ್ತೀವಿ, ಇತ್ತ ತಿರುಗಿಸ್ಬೇಕು, ಇನ್ನೊಂದು ಹತ್ತಗೋಸಿ ಮಾಡ್ರಿ, ಇತ್ತಗೋಸಿ ಮಾಡ್ರಿ ಅಂತ ವಿಚಿತ್ರವಾದ ಕಾರ್ಯಗಳು ಮಾಡಿಬಿಡ್ತೀವಿ ನಾವು. ಒಂದು ಮನೆ ಚಾವಣಿಯನ್ನು ಬಿಚ್ಚಿ ಉಳಿಸ್ಬೇಕು ಅಂದರೆ ಅವರು ನೋಡಿ ತನಗೋಸ್ಕರ ಪ್ರಯಾಸ ಪಡ್ತಿಲ್ಲ, ಗಮನಿಸ್ರಿ, ಮತ್ತೊಬ್ಬರಿಗೋಸ್ಕರ ಮಾಡಿ ಆ ಪ್ರಯಾಸವನ್ನು ನೋಡಿ ಯೇಸು ಸ್ವಾಮಿ ಇದ್ದ ಸ್ಥಳಕ್ಕೆ ಅವನನ್ನು ಇಳಿಸ್ಬಿಟ್ರು. ಯೇಸು ಸ್ವಾಮಿ ಆ ಪಾರ್ಶ್ವವಾಯು ರೋಗಿನ ನೋಡಲಿಲ್ಲ. ಫಸ್ಟ್ ಏನು ನೋಡ್ತಿದ್ದಾರೆ? ಆ ಯೇಸು ಅವರ ನಂಬಿಕೆಯನ್ನು ನೋಡಿ. ಹಲ್ಲೆಲೂಯ. ಯಾರ ನಂಬಿಕೆಯನ್ನು? ಯೇಸು ಪಾರ್ಶ್ವವಾಯು ರೋಗಿನ ಒತ್ಕೊಂಡ್ಬಂದ್ರಲ್ಲ, ಅವರ ನಂಬಿಕೆಯನ್ನು ನೋಡಿ ಯಾರು ಅದ್ಭುತ ಮಾಡಿಬಿಟ್ರು? ಆ 4 ಜನಕ್ಕೆ ತುಂಬ ಪ್ರಯಾಸ ಪಟ್ಟಿದ್ದಾರೆ, ಇವತ್ತು ರಾತ್ರಿ ಮೈಕನ್ನು ಬರಲ್ಲ, ಹೋಗಿ ಮಲಿಕ ಅನ್ಬೋದಾಗಿತ್ತು ಯೇಸು ಸ್ವಾಮಿ. ಯಾಕೆಂದ್ರೆ ಅವರೇ ಪ್ರಯಾಸ ಪಟ್ಟಿತ್ತು. ಬಟ್ ಅವರಿಗೆಲ್ಲ ಅದ್ಭುತ. ಕರ್ಕೊಂಡು ಬಂದಂತಹ, ಒತ್ಕೊಂಡು ಬಂದಂಥ ಆ ವ್ಯಕ್ತಿಗೆ ದೇವರು ಏನು ಹೇಳ್ತಿದ್ದಾರೆ? 2 ಕಾರ್ಯವನ್ನು ಮಾಡ್ತಾರೆ ನೋಡ್ರಿ. ಮಗನೇ ಧೈರ್ಯವಾಗಿ. ನೋಡ್ರಿ, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೋಸ್ಕರ ದೃಢವಾದ ನಂಬಿಕೆಯನ್ನು ತಂದುಕೊಳ್ಳುವಾಗ, ನಂಬುವಾಗ ಅವರನ್ನು ಧೈರ್ಯಪಡಿಸುವಂತಹ ಕಾರ್ಯಗಳು ದೇವರು ಪ್ರಾರಂಭ ಮಾಡಿಬಿಡ್ತಾರೆ. ಅಲ್ಲಿ ಧೈರ್ಯವನ್ನು ಕೊಡುವಂತಹ ಕಾರ್ಯ, ಭಯವನ್ನು ಓಡಿಸುವಂಥ ಕಾರ್ಯ. ಇವತ್ತು ಅನೇಕರನ್ನು ನಾನು ನೀವು ಸಭೆಗೆ ಕರೆತರುವಂತಹ ಅಭ್ಯಾಸಗಳಿದೆ ಅಲ್ವಾ? ಕರ್ಕೊಂಡ್ಬರ್ತೀರಿ. ಕರ್ಕೊಂಡು ಬಂದಂಥವ್ರು ಎಷ್ಟೋ ಜನ ಇಂಜಾಯ್ ಓದೋದು ಇಲ್ಲ. ಆದರೆ ಈ ವಚನದ ಪ್ರಕಾರ ಕರ್ಕೊಂಡು ಬಂದಂಥ ನೀನು ಯಾವ ರೀತಿ ನಂಬಿ ಅವರಿಗೋಸ್ಕರ ಪ್ರಾರ್ಥಿಸಬೇಕು ಅಂದರೆ, ಈ 4 ಜನರಂತೆ ನಿನ್ನ ಪ್ರಾರ್ಥನೆ ಇರಬೇಕು. ಅವರ ಜೀವನದಲ್ಲಿ ಅದ್ಭುತ ಆಗುತ್ತೆ. ಕಾರಣ ನಾನು ನಂಬ್ತೀನಿ. ಕೆಲವು ಸಲ ನಾವೇಂತೀವಿ, ಕರ್ಕೊಂಡ್ಬಂದು ಪಾಸ್ಟ್ರೆ, ಅವ್ರು ನಂಬ್ತಾ ಇಲ್ಲ ಪಾಸ್ಟ್ರೆ, ಅವ್ರು ನಂಬಲಿಲ್ಲ, ಅದಕ್ಕೆ ಹೊಂದ್ಕೊಳ್ಳಿಲ್ಲ ಅನ್ನೋ ಸರಿನಾ? ಅವ್ರಿಗೋಸ್ಕರ ನಾನು ನಂಬಿದ್ದೀನಿ, ಅವ್ರಿಗೆ ಅದ್ಭುತ ಆಗುತ್ತೆ ಅನ್ನೋ ಸರಿನಾ? ನಾನು ನಂಬಿದ್ದೀನಿ. ಯಾಕೆಂದರೆ ಅನೇಕರಿಗೆ ಅದ್ಭುತ ಆಗಿದ್ದಕ್ಕೆ ಯಾರು ಕಾರಣ? ಅನೇಕ ಕಾರಣ. ಸಭೆಯಲ್ಲಿ ಅನೇಕರು ಅದ್ಭುತ ಹೊಂದ್ಕೊಳ್ಳದೇ ಇರೋಕ್ಕೆ ಕಾರಣ ನಾನೇ ಕಾರಣ. ಯೇಸು ಸ್ವಾಮಿ ಅವನ ನಂಬಿಕೆ ಮಾತ್ರ ನೋಡಲ್ಲ, ಕರ್ಕೊಂಡು ಬಂದಂಥ ನಿನ್ನ ನಂಬಿಕೆಯನ್ನು ದೇವರು ನೋಡ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ದೇವರೇ, ಇವತ್ತು ಇನ್ನು ಮೇಲೆ ನಾನು ಅನೇಕ ಆತ್ಮ ನಾನು ಕೊಡು ಸ್ವಾಮಿ. ಅವ್ರು ನಾನು ಕರ್ಕೊಂಡ್ಬರ್ತೀನಿ, ಅವ್ರು ನಂಬ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ನಾನು ನಂಬ್ತೀನಿ. ಈಗ ಪಾರ್ಶ್ವವಾಯು ರೋಗಿಗೆ ಹೇಳಿದ್ರು, ಧೈರ್ಯವಾಗಿರು ಮಗನೇ ಅಂತ. 2ನೇದಾಗಿ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. 2 ಕಾರ್ಯ ಮಾಡಿಬಿಟ್ರು. 1ನೇದಾಗಿ ಧೈರ್ಯ ಕೊಟ್ಬಿಟ್ರು, ಭಯವನ್ನು ದೂರ ಮಾಡಿಬಿಟ್ರು. 2ನೇದಾಗಿ ಅವನ ಪಾಪಗಳೆಲ್ಲವನ್ನು ಕ್ಷಮಿಸ್ಬಿಟ್ರು. ಪ್ರಯಾಸ ಪಟ್ಟದ್ದು ಅವರು, ಪಾಪ ಕ್ಷಮಾಪಣೆ ಹೊಂದ್ಕೊಂಡಿದ್ದು ಇವನು. ನಮ್ಮ ಜನ ಎಲ್ಲ ಪಾಪದಲ್ಲಿದ್ದಾರ? ಆ ಪಾಪ ಕ್ಷಮಾಪಣೆ ಬೇಕು ಅಂದರೆ, ನಿಮ್ಮ ಕುಟುಂಬದಲ್ಲೆಲ್ಲ ಪಾಪ ಇದೆಯಾ? ಕುಟುಂಬದವರೆಲ್ಲ ಪಾಪ ಇದೆಯಲ್ವಾ? ಅವರ ಪಾಪ ಕ್ಷಮಾಪಣೆ ಆಗಬೇಕಾದ್ರೆ ನೀವೇನು ಮಾಡಬೇಕು? ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದವರಲ್ಲಿ ಬಡತನ ಇದ್ದರೆ, ಊಟಕ್ಕಿಲ್ಲ ಅಂದರೆ ನೀವು ಕೊಡ್ತೀರಾ? ದುಡ್ಡು ಮಾತ್ರ ಕೊಡ್ತೀರಿ, ನಂಬಿಕೆ ಮಾತ್ರ ಕೊಡಲ್ಲ ಅಲ್ವಾ? ಅವ್ರ ಹತ್ರ ಹಣ ಇಲ್ಲ, ಊಟ ಇಲ್ಲ ಅಂದರೆ ನೀವೇನು ಮಾಡ್ತೀರಿ? ಕೊಡ್ತೀರಿ. ಅವ್ರ ಹತ್ರ ನಂಬಿಕೆ ಇಲ್ಲ ಅಂದರೆ ಈಗ ಯಾರು ಕೊಡಬೇಕು? ಅದರ ಅರ್ಥನೇ ನಂಬಿಕೆಯಲ್ಲಿ ಐಶ್ವರ್ಯವುಳ್ಳವರು. ನಾನೇ ಕೊಡ್ತೇನಿದ್ರೆ ಇನ್ನೊಬ್ರು ಕೊಡ್ತೀನ? ಇಲ್ಲ. ನಾನು ಐಶ್ವರ್ಯವಂತನಾಗಿದ್ದರೆ ಮತ್ತೊಬ್ಬರಿಗೆ ನಾನು ಕೊಡಬಲ್ಲೆ. ನನ್ನ ಕುಟುಂಬದವ್ರ ನಂಬಿಕೆ ಇಲ್ಲ, ನನ್ನ ಗ್ರಾಮದಲ್ಲಿ ನಂಬಿಕೆ ಇಲ್ಲ. ನಾನು ಐಶ್ವರ್ಯವಂತನಾದರೆ ಇವತ್ತು ಗ್ರಾಮಗಳಿಗೆ ದೇವರ ಮುಂದೆ ಓಡಿ ಬರೋದಕ್ಕೆ ಕಾರಣ ಮಾರ್ಗ ಏನು ಗೊತ್ತಾ? ನಿನ್ನಲ್ಲಿ ನಂಬಿಕೆ. ಐಶ್ವರ್ಯವಂತನಾಗಬೇಕು.
ನಿನ್ನಲ್ಲಿ ಐಶ್ವರ್ಯ ಇದ್ದರೆ 100 ಜನರನ್ನು ಸಾಕ್ಬೋದು. ಲೋಕದ ಕಾರ್ಯಗಳಲ್ಲಿ ನಂಬಿಕೆಯಲ್ಲಿ ಐಶ್ವರ್ಯವಂತನಾಗಿದ್ದರೆ 100 ಜನರನ್ನು ನೀನು ರಕ್ಷಿಸ್ಬೋದು. ಆಮೇಲೆ ನೋಡೋಣ, 2026 ಮುಗಿಯೋಷ್ಟರೊಳಗಾಗಿ ನೀನು ಐಶ್ವರ್ಯವನ್ನು ಉಪಯೋಗಿಸಿ ಎಷ್ಟೆಲ್ಲ ಕಾರ್ಯಗಳನ್ನು ಇತರರಿಗೋಸ್ಕರ ದೇವರ ಮಧ್ಯದಲ್ಲಿ ನೀನು ಮಾಡ್ತೀಯ ಅನ್ನೋದನ್ನು ನಾನು ನೋಡ್ತೀನಿ. ನಾವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಬೇಕಾಗಿದೆ. ಇಲ್ಲಿ ಧೈರ್ಯವನ್ನು ಕೊಟ್ಟರು, ಭಯವನ್ನು ಹೋಗಲಾಡಿಸಿದ್ರು, ಎರಡನೇದಾಗಿ ಪಾಪಗಳನ್ನು ಕ್ಷಮಿಸಿಬಿಟ್ರು. ಇವತ್ತಿನ ಕೇಳಿದ್ರೆ, ದೇವರೇ ನಾನು ನಂಬ್ತೀನಿ, ನನ್ನ ಕುಟುಂಬದ ಪಾಪವನ್ನು ನೀನು ಕ್ಷಮಿಸು, ನನ್ನ ಹೆತ್ತವರ ಪಾಪವನ್ನು ಕ್ಷಮಿಸು, ನನ್ನ ಮಕ್ಕಳ ಪಾಪವನ್ನು ಕ್ಷಮಿಸು, ನನ್ನ ಒಡ ಹುಟ್ಟಿದವರ ಪಾಪವನ್ನು ಕ್ಷಮಿಸು. ಹೇಳ್ರಿ ಮತ್ತಾಯ 9:2 ಹೇಳಿರೋ ಪ್ರಕಾರ ನನ್ನ ಜೀವನದಲ್ಲಿ ನಡೀಲಿ ಅಂತ ಅರಿಕೆ ಮಾಡ್ರಿ, ದೇವರು ನೆನಪು ಮಾಡ್ರಿ. ಹಲ್ಲೆಲೂಯಾ. ಕಡೆದಾಗ ಏನಾಯ್ತು ಅಲ್ಲಿ? ಅದರ 6ನೇ ವಚನವನ್ನು ಓದೋಣ. ಎಂದು ಹೇಳಿ ನೋಡಿ ಸಾಕು, ಅವನು ಎದ್ದು ಮನೆಗೆ ಹೋದನು. ಎಂಥ ಕಾರ್ಯ ಇಲ್ಲಿ ನಡೆದೈತೆ ನೋಡ್ರಿ. ಈಗ ಪಾರ್ಶ್ವ ರೋಗಿಯನ್ನು ಈಗ ನೋಡ್ತಾವ್ರೆ ನೋಡ್ರಿ. ಇಷ್ಟೊತ್ತು ಯಾರು ನೋಡ್ತಿರ್ಬೋದೇ ಸ್ವಾಮಿ? ಆ 4 ಜನ ಒತ್ತಗೊಂಬಂದವ್ರು ನೋಡ್ತಾ ಇದ್ರು. ಈಗ ಅವನು ಹೇಳ್ತಿದ್ದಾನೆ, ಅವನಿಗೆ ಹೇಳ್ತಿದ್ದಾರೆ, ಪಾರ್ಶ್ವವಾಯುರನ್ನು ಈಗ ನೋಡಿ, ಅವರ ನಂಬಿಕೆಯನ್ನು ನೋಡಿ, ಈತನನ್ನು ನೋಡಿ ಹೇಳ್ತಿದ್ದಾರೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಮನೆಗೆ ಹೋಗು ಅಂತ ಹೇಳಿಬಿಟ್ರು. 4 ಜನ ಒತ್ತಿಗೆ ಬಂದ್ರಲ್ಲ, ಅವ್ರ ಕೈಲಿ ಒರೆಸಬೇಡ, ಈಗ ನೀನೇ ಹೋಗು. ಆದರೆ ಅವರು ಅವರನ್ನೇ ಹೊರುವುದಕ್ಕೆ, ಅವರು ಇನ್ನೊಂದು ಭಾರವನ್ನು ಹೊರುವುದಕ್ಕೆ, ಅವರು ಆತ್ಮಭಾರವನ್ನು ಹೊರಬೇಕು ಅಂದರೆ ಫಸ್ಟ್ ನಾನು ಹೊರಬೇಕು. ನಾನು ಹೊತ್ತರೆ ನೆಕ್ಸ್ಟ್ ಅವರು ಹೊರುವಂತಾಗ್ತಾರೆ. ಕಡೆಗೆ ಅದೇನು ನಡೀತು? 7ನೇ ವಚನವನ್ನು ನೋಡ್ರಿ. 8ನೇ ವಚನ, ಜನರು ಇದನ್ನು ನೋಡಿ ಭಯಪಟ್ಟು ಸಾಕು. ಯಾರಿಗೆ ಭಯ ಹೋಯ್ತು ಈ ಜಾಗದಲ್ಲಿ ಹೇಳಿ? ಪಾರ್ಶ್ವರೋಗಿಗೆ ಭಯ ಹೋಯ್ತು, ಇವರು ಭಯ ಬಂತು. ಯಾರು ಭಯ ಹೋಯ್ತು? ಪಾರ್ಶ್ವರೋಗಿ ಹೇಳಿದ್ರು, ಭಯ ಪಡಬೇಡ, ಧೈರ್ಯವಾಗಿರು. ಅವನಿಗೆ ಭಯ ಹೋಯ್ತು, ಧೈರ್ಯ ಅವನಿಗೆ ಬಂತು. ಅದ್ಭುತ ನಡೆದ ಮೇಲೆ ಈ ಜನಕ್ಕೆ ಏನಾಯಿತು? ಭಯ ಹಿಡೀತು. ಓ ದೇವರೇ, ಎಂಥ ಕಾರ್ಯ ಮಾಡಿಬಿಟ್ಟು ಈ ಮನುಷ್ಯನ ಕೈಗಳಲ್ಲಿ. ಆಶ್ಚರ್ಯಪಟ್ಟು ನೋಡಿ, ಜನರನ್ನೂ ಆಶ್ಚರ್ಯಪಡಿಸುವಂಥ ಕಾರ್ಯಗಳು ಯಾರ ನಂಬಿಕೆಯಿಂದ ಆಯಿತು? ಆ 4 ಜನ ಸ್ನೇಹಿತರ ನಂಬಿಕೆಯಿಂದ ಇತರರೂ ಆಶ್ಚರ್ಯಪಡುವಂಥ ಕಾರ್ಯಗಳು ನಡೆದೋಯ್ತು. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಅದ್ಭುತ ಮಾಡಲಿಕ್ಕೆ ಶಕ್ತರು, ಹೌದಾ? ಯೇಸು ಸ್ವಾಮಿ ಪಾರ್ಶ್ವವಾಗಿರುವ ಜಾಗಕ್ಕೆ ಹೋಗಿ ಅದ್ಭುತ ಮಾಡಿದ್ರ, 4 ಜನ ಕರ್ಕೊಂಡು ಬಂದು ಅದ್ಭುತ ಮಾಡುವಂತೆ ಮಾಡಿದ್ರ. ಯೇಸು ಸ್ವಾಮಿ ಅದ್ಭುತ ಮಾಡುವಂತೆ ಮಾಡಿದ್ರು. ನೀವು ನಾನು ಹಿಂಗೆ ಮಾಡಬೇಕು, ದೇವರ ನಿನ್ನ ಕೈಲಿ ಆಗುತ್ತೆ ನಿಜ, ಬಟ್ ಆ ಅದ್ಭುತ ಮಾಡುವುದಕ್ಕೆ ನನ್ನಿಂದ ನಿನಗೆ ಪ್ರೇರಣೆ ಆಗಬೇಕು, ನನ್ನಿಂದ ನಿನಗೆ ಮಾರ್ಗವಾಗಬೇಕು. ಈ ರೀತಿಯಲ್ಲಿ ಬೆಳೆಯುವುದೇ ನಂಬಿಕೆ. ಕೆಲವಂತಾರೆ, ಕೆಲವು ವಚನಗಳನ್ನು ತಿಳ್ಕೊಂಡು ದೇವ್ರ ಚಿತ್ತ ಇದ್ರೆ ಅವ್ರು ಕರ್ಕತ್ತಾರೆ ಬಿಡು ದೇವರಿಗೆ. ದೇವ್ರ ಚಿತ್ತ ಇದ್ದರೆ ಅವ್ರಿಗೆ ರಕ್ಷಣೆ ಕೊಡ್ತಾರೆ, ಅವರೇ ನಂಬಿಕೆ ಕೊಡ್ತಾರೆ, ಅವರೇ ಅದ್ಭುತ ಮಾಡ್ತಾರೆ. ಅಲ್ಲ. ಪಾರ್ಶ್ವವಾಯು ರೋಗಿಯನ್ನು ಸ್ನೇಹಿತರು ಕರ್ಕೊಂಡು ಬಂದ ಹಾಗೆ ನಾವು ನಂಬಿಕೆಯಿಂದ ಕರ್ಕೊಂಡು ಬರಬೇಕು. ದೇವರು ನಮ್ಮ ನಂಬಿಕೆಯನ್ನು ನೋಡಿ ಅಲ್ಲಿ ಕಾರ್ಯ ಮಾಡುವಂಥ ದೇವರು. ಜನರು ಆಶ್ಚರ್ಯಪಡುವಂಥ ಕಾರ್ಯಗಳು. ಮತ್ತೆ ಹೇಳ್ತೀನಿ, ನಿಮ್ಮ ಕಾರ್ಯಗಳು ನೋಡಿ ಜನ ಆಶ್ಚರ್ಯಪಡುವಂತೆ, ನಿಮ್ಮ ಕುಟುಂಬವನ್ನು ನೋಡಿ, ನಿಮ್ಮ ಆತ್ಮೀಯತೆಯನ್ನು ನೋಡಿ, ನಿಮ್ಮ ಅಭಿವೃದ್ಧಿಯನ್ನು ನೋಡಿ, ನಿಮ್ಮ ಸಮಾಧಾನವನ್ನು ನೋಡಿ, ನಿಮ್ಮ ಪ್ರೀತಿಯನ್ನು ನೋಡಿ ಅನೇಕರು ಆಶ್ಚರ್ಯಪಡುವಂತೆ ಮಾಡ್ತಾರೆ. ಇದೆಲ್ಲದಕ್ಕೂ ಒಂದೇ ಒಂದು ಬೇಕಾಗಿದೆ, ನಿಮ್ಮಲ್ಲಿ ನಂಬಿಕೆ. ಏನು ಬೇಕಾಗಿದೆ? ನಂಬಿಕೆ. ಅರ್ಥ ಆಗ್ತಿದೆ ನಾನು ಮಾತಾಡ್ತಿರೋದು? ಎಲ್ಲ ಕೇಳಿರೋ ಪ್ರಸಂಗ ಅಂತ ಅಂದ್ಕೋಬೇಡಿ. ವಿಶೇಷವಾದಂಥ ಕಾರ್ಯಗಳು ದೇವರಲ್ಲಿ ಮಾತಾಡ್ತಿದ್ದಾವೆ. ಆದರೆ ಈತನ ಜೀವಿತದಲ್ಲಿ ಬದಲಾದಂಥ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರೋದೇ ನಂಬಿಕೆ. ಮೂರನೇದಾಗಿ ಮತ್ತಾಯನ ಬರೆಸುವಾರ್ತೆ 9ನೇ ಅಧ್ಯಾಯ ಅದರ 22ನೇ ವಚನವನ್ನು ಓದೋಣ. ಸಾಕು. ಇಲ್ಲಿ ರಕ್ತಕುಸುಮ ರೋಗಿ ಬಗ್ಗೆ ನಾವು ಓದ್ತೀವಿ. 9ನೇ ಅಧ್ಯಾಯ, ಇದೇ ಮತ್ತಾಯ 9ನೇ ಅಧ್ಯಾಯ ಅವರ 22ನೇ ವಚನವನ್ನು ನಾವು ಓದುತ್ತೀವಿ. ಯೇಸು ಆಕೆಗೆ ಹಿಂತಿರುಗಿ ನೋಡಿ, ಮಗಳೇ ಧೈರ್ಯವಾಗಿರುವಂತ ಹೇಳ್ತಾರೆ. ನಂಬಿಕೆ ಯಾರು ಇರ್ತದೋ ಮತ್ತೆ ಹೇಳ್ತೀನಿ,
ಅವ್ರಿಗೆ ದೇವರಿಗೆ ಯಾವಾಗಲೂ ಹೇಳ್ತಿರ್ತಾರೆ, ಭಯ ಹುಟ್ಟಿಸುವಂಥ ಸನ್ನಿವೇಶ ಬರ್ತಿದ್ದಾಗೆ ತಕ್ಷಣ ನೀನು ಮಾತಾಡ್ತಾರೆ, ನಾನಿದ್ದೀನಿ ಮಗಳೇ ಧೈರ್ಯವಾಗಿ, ನಾನಿದ್ದೀನಿ ಮಗಳೇ ಧೈರ್ಯವಾಗಿ. ಯಾರಿಗೆಲ್ಲ ಮಾತಿದು? ಹಾಂ, ಎಲ್ಲರೂ ಮಾತಾಡಿ. ನಂಬಿಕೆ ಇರೋರ್ಗೆ ಹೇಳೋ ಮಾತೇನು ಗೊತ್ತಾ? ಧೈರ್ಯವಾಗಿರು, ಧೈರ್ಯವಾಗಿ. ಬೈಬಲ್ ಎಲ್ರಿಗೂ ಹೇಳಲ್ಲ ಈ ಮಾತನ್ನ, ನಂಬಿಕೆ ಉಳ್ಳವ್ರಿಗೆ ಮಾತ್ರ ಈ ಮಾತು. ನಿನ್ನ ಪರಿಸ್ಥಿತಿ ಹೆಂಗಾದ್ರೂ ಕೆಟ್ಟೋಗಿರಲಿ, ನಾನಿದ್ದೀನಿ ಮಗಳೇ, ನಾನು ಬದಲಾಯಿಸಲಿ, ಧೈರ್ಯವಾಗಿ. ಇವತ್ತು ನನ್ನ ವಿಷಯದಲ್ಲಿ, ನನ್ನ ಸೇವೆಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮಾರ್ಗಗಳಲ್ಲಿ ಎಷ್ಟು ಸಾರಿ ದೇವರು ನನ್ನನ್ನು ಧೈರ್ಯಪಡಿಸಿದ್ದಾರೆ ಅಂದರೆ ಎಣಿಸ್ಲಿಕ್ಕೆ ಅಸಾಧ್ಯ. ಅಷ್ಟೊಂದು ಪ್ರೀತಿ ನನ್ನ ಮೇಲೆ, ಅವರ ನಡೆಸುವಿಕೆ, ಅವರ ಪ್ರೀತಿ, ಅವರ ಕ್ಷಮಾಪಣೆ, ಅವರ ದಯೆ, ಅವರ ಕೃಪೆ, ಅವರ ಪ್ರತಿಯೊಂದು ನಾನು ನೆನೆಸೋದಾದರೆ ಪ್ರತಿ ಸಾರಿ ದೇವರು ನನ್ನನ್ನು ಧೈರ್ಯಪಡಿಸ್ತಾರೆ. ದೊಡ್ಡ ದೊಡ್ಡ ಕಟ್ಟಳೆಗಳು ನಡೆಯುವಾಗ ತುಂಬ ಸನ್ನಿವೇಶಗಳು ಹಿಂಸೆ ಮುಗದೇ ಹೋಯ್ತೇನೆ ಅನ್ನೋ ಸನ್ನಿವೇಶ ಬಂದವರು ದೇವರ ಒಂದು ವಚನ ನೆನಪು ಮಾಡ್ತಾರೆ, ನಿನ್ನನ್ನು ಕರೆದದ್ದು ನಾನು ಮೋಶ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರ್ತೀನಿ, ಒಬ್ಬನು ನಿನ್ನ ಮುಂದೆ ನಿಂತ್ಕೊಳ್ಳಲ್ಲ ಅಂತ ಹೇಳ್ತಾರೆ ದೇವರು. ಧೈರ್ಯ, ಆ ವಚನ ನಾನು ನೆನಪಾಗ್ತಿದ್ದಾಗೆ ಧೈರ್ಯ ಬಂದುಬಿಡುತ್ತೆ. ಯಾರು ಏನಾದರೂ ಮಾಡೋಕ್ಕೆ ರೆಡಿ ಇರಲಿ, ಏನಾದರೂ ನಷ್ಟವಾಗಿರಲಿ, ಕಳ್ಕೊಂಡಿರಲಿ, ಬಟ್ ಯಾರು ನನ್ನ ಮುಂದೆ ನಿಲ್ಲಲ್ಲ ಅಂತ ಅವರು ಹೇಳ್ಬಿಟ್ಟಿದ್ದಾರೆ. ಈ ಭರವಸೆ ನನಗೆ ಜಾಸ್ತಿ ಆಗ್ತದೆ. ದಯಮಾಡಿ ಮತ್ತೇನು ಮೇಲೆ ಕೇಳ್ತೀನಿ, ನಂಬಿಕೆಯನ್ನು ತಂದುಕೊಳ್ರಿ. ಮತ್ತೆ ಹೇಳ್ತೀನಿ ಅಂಥವ್ರಿಗೆ ದೇವರು ಹೇಳ್ತಾರೆ, ಧೈರ್ಯವಾಗಿರು ಮಗಳೇ, ನಾನಿದ್ದೀನಿ. ಆಮೇಲೆ ಮುಂದೆ ಹೇಳ್ತಾರೆ, ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು. ಈಗ ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ, ಗಮನಿಸ್ರಿ, ಎಚ್ಚರವಾಗಿರ್ತಾನೆ. ಯೇಸು ಸ್ವಾಮಿ ಅದ್ಭುತ ಮಾಡ್ತಾರ, ಯೇಸು ಸ್ವಾಮಿ ಸ್ವಸ್ಥ ಕೊಡ್ತಾರ, ನಿನ್ನ ನಂಬಿಕೆ ಸ್ವಸ್ಥಪಡಿಸುತ್ತಾ? ಆಮೇಲೆ ಚೆನ್ನಾಗಿ ಹೇಳಿದ್ವಿ. ಹಾಗಿದ್ರೆ ಇವತ್ತು ನಿನ್ನ ಸ್ವಸ್ಥತೆ ಸಿಕ್ಕಿಲ್ಲ ಅಂದರೆ ಯೇಸು ಸ್ವಾಮಿ ಕೊಡೋಕ್ಕಾಗಿಲ್ಲ ಅಂತನಾ? ನಿನ್ನ ನಂಬಿಕೆ ನಿನ್ನ ಸ್ವಸ್ಥಪಡಿಸೋಕ್ಕಾಗಿಲ್ಲ ಅಂದರೆ ಇದೆ. ನಿನ್ನ ನಂಬಿಕೆಯ ಪ್ರಮಾಣ ಇನ್ನೂ ಹೆಚ್ಚಾಗಬೇಕೆಂಬುದಾಗಿ ಆಸೆ ಪಡ್ತಾರೆ. ರಕ್ತ ಕುಸುಮರ ಬಗ್ಗೆ ನಿಮಗೆಲ್ಲ ಗೊತ್ತು. ವಾಕ್ಯ ಹೇಳ್ತದೆ ಮಾರ್ಗನ್ ಬಸವದ 5ನೇ ಅವಳು ಆಸ್ಪತ್ರೆಗೆ ಹೋಗಿ ಎಷ್ಟು ವರ್ಷದಿಂದ ರಕ್ತ ಸೋರ್ತಿತ್ತಂತೆ? 12 ವರ್ಷದಿಂದ ರಕ್ತ ಬ್ಲೀಡಿಂಗ್, ರಕ್ತಸ್ರಾವ. ತಾಯಂದ್ರೆ ಗೊತ್ತಿರ್ತದೆ, ಹೆಣ್ಣು ಮಕ್ಕಳು ಗೊತ್ತಿರ್ತದೆ. ಕಳೆದ ಸೇವಕರ ಮನೆಗೆ ಹೋದಾಗ ಅಥವಾ ಸೇವಕರ ಅಂತ ಹೇಳ್ತಾ ಇದ್ರು, 1.5 ತಿಂಗಳಿಂದ ಬ್ಲೀಡಿಂಗ್, 1.5 ತಿಂಗಳಿಂದ. ಎಷ್ಟು ಕಷ್ಟ ಆಗಿರುತ್ತೆ ಅಲ್ವ ತಾಯಂದ್ರಿಗೆ, ಬಹಳ ನೋವಾಗ್ತದೆ. ಆ 3 ದಿನ 5 ದಿನ ಬ್ಲೀಡಿಂಗಿನ ಎಷ್ಟೋ ಮಕ್ಕಳು ಕಣ್ಣೀರಿಡ್ತಾರೆ. ಅಂಥದ್ರಲ್ಲಿ ಇವಳು 12 ವರ್ಷ, 12 ದಿನ 12 ವರ್ಷನ 12 ವರ್ಷದಿಂದ ರಕ್ತ ಆಗಿದೆ, ಸ್ರಾವ ಆಗಿದೆ ಅಂದರೆ ಅವಳು ಹೇಗಿರ್ತಾಳೆ ನೋಡೋಕ್ಕೆ? ನನಗೆ ಗುಂಡು ಗುಂಡ್ಕಿರ್ತಾಳ? ತೆಳ್ಳಗಿರ್ತಾಳೆ, ತಿನ್ನಾಗಿರ್ತಾಳೆ. ಹೆಂಗಿರ್ತಾಳೆ? ತಿನ್ನಾಗಿರ್ತಾಳೆ. ತಿನ್ನಾಗಿ ಏನು ಅರ್ಥ ಇರುತ್ತಾ? ಒಂದು ಹುಡುಗಿ ಕೇಳಿದ್ದು, ಮೇಡಮ್ ನಾನು ಅವ್ರದ್ದು ದಪ್ಪಗಿದ್ಲ, ಮ್ಯಾಮ್ ನಾನು ತಿನ್ನಾಗಬೇಕು ಅಂದ್ರೆ ಏನು ಮಾಡಬೇಕು? ಜಾಸ್ತಿ ತಿನ್ನಬೇಡ ಆಗಿರುತ್ತೆ. ತಿನ್ನಾಗಬೇಕು ಅಂದರೆ ತಿನ್ನಬೇಡ ಜಾಸ್ತಿ ಅಂತ. ಏನೇ ವಿಷಯ ಬಿಡೋಣ. ಈಗ ಇವಳು ತುಂಬ ವೀಕ್ ಆಗಿದ್ದಾಳೆ. ಯೇಸು ಸ್ವಾಮಿ ನೋಡೋಕೆ ಹೋಗಬೇಕು ಅಂತಿದ್ದಾಳೆ, ಜನ ಎಲ್ಲ ಸುತ್ತಕೊಂಡಿದ್ದಾಳೆ. ಈ ವೀಕ್ ಆಗಿರೋಳು ಹೇಗೆ ತಾನೇ ಆ ಜನರ ಗುಂಪಿನಲ್ಲಿ ಉಳ್ಕೊಂಡು ಹೋಗೋಕ್ಕಾಗತ್ತಾ? ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಏನೋ ನುಕ್ಕಂದು ಹೋಗ್ಬೇಕು, ಹೌದಾ? ಸಂಧಿ ಮಾಡ್ಕೊಂಡು ನುಕ್ಕೊಂಡು, ಅದರಲ್ಲೂ ಒಂದು ವೇಳೆ ಕೆಳಗೆ ಬಿದ್ದರೆ ತುಳಿದ್ರೆ ಅಪ್ಪಚ್ಚಿಗಳು. ಯಾಕೆಂದ್ರೆ ಈಗಲೇ ಆಲ್ರೆಡಿ ಸಣ್ಣ ಆಗಿಬಿಟ್ಟಿದ್ದಾಳೆ. ಆದರೂ ಅವಳು ಏನು ಮಾಡ್ತಾಳೆ ಗೊತ್ತಾ? ಯೇಸು ಸ್ವಾಮಿ ಅದಕ್ಕೆ ಹೇಳಿದ್ದು, ನಾನು ನಿನಗೆ ಸ್ವಸ್ಥಪಡಿಸ್ತೀನಿ ಹೋಗು ಮಗಳೇ ಅಂತ ಹೇಳಿಲ್ಲ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಹೋಗು. ಎಂಥ ಒಂದು ಮಾತು ಇವತ್ತು ಕೇಳ್ರಿ. ದೇವರೇ ನನ್ನ ಕುಟುಂಬ ರಕ್ಷಣೆಗೆ ಬರಬೇಕಾ? ಹೇಳಿ ಸಾಕಾಗಿ ಎಷ್ಟು ಹೇಳೋದು ಗೊತ್ತಿಲ್ಲ. ಹಾಳಾಗೋಗಿ ಅತ್ತಾಗ, ಹೆಂಗಾದ್ರು ಹಾಳಾಗೋಗಿ, ನಿಮ್ಗೆ ಸುವಾರ್ತನೆ ಹಾಳಲ್ಲ, ನರಕಕ್ಕೆ ಹೋಗಿ ಅತ್ತಾಗ ಅಂದ್ಬಿಡೋದು ಹೆಂಗಿದೆ? ನೀವು ಹೆಂಗಾರು ಚೀರಾಡಿ ಹೋರಾಡಿ ಗಲಾಟೆ ಮಾಡಿ ನಾನು ನೋಡಿರಿ, ಒಂದಿನ ನೀವೇ ಬರ್ತೀರಿ ನನ್ನ ದೇವ್ರ ಬಳಿ. ಇಂಥ ಮಾತುಗಳನ್ನು ನಾವು ಅರಕೆ ಮಾಡಬೇಕು. ಆಮೇಲೆ ಪಕ್ಕದಲ್ಲಿ ಹೇಳ್ರಿ, ಯಾರಿಗೂ ಉಲ್ಟಾ ಮಾತಾಡಿ ನಮ್ಮ ಥರ ನಂಬಿ ಅಂತ. ನಿಂಗೆ ನರಕವೇ, ನನ್ನ ಮಾತನ್ನೇ ನಂಬಲಿಲ್ವಲ್ಲ, ನಿಂಗೆ ನರಕವೇ ಕಣೋ, ಹಂಗೆ ಹೇಳ್ಬಿಡ್ಬೇಡಿ. ಯಾವತ್ತಾದರೂ ನೀನು ಬಂದೇ ಬರ್ತೀಯ ನಾನು ನೋಡ್ಕೊಂಡು. ಆಮೇಲೆ ಸತ್ಯವೇದದಲ್ಲಿ ಯಾರು ಹೇಳ್ತಾರೆ ನೋಡಿ, ಯಾವತ್ತಾದ್ರೂ ನೀನು ನನ್ನ ಬಂದೇ ಬರ್ತೀಯ ಅಂತ ಯಾರು ಹೇಳ್ತಾರೆ? ಯಾರಿಗೂ ಇವಾಗ ಹೇಳೋಕ್ಕಾಗಲ್ಲ, ನಿಧಾನ ಕೇಳಿ. ನೀನು ನಾನು ನೋಡ್ಕೊಂಡು ಬಂದೇ ಬರ್ತೀಯ ಅಂತ ಹೇಳ್ತಾರೆ. ಓಕೆ, ಗಮನಿಸ್ರಿ. ಹಾಲೆಲೂಯಾ, ಗುಡ್. ಈ ಥರ ಒಂದೊಂದು ವರ್ಡ್ ಹಾಕಿದ್ರೆ ತಲೆ ನಿದ್ರೆ ಹೊಂಡಾಗಿ ಹೆಂಗೆಂಗೋ ಕೆರಳುತ್ತೆ, ನಿದ್ರೆ ಹೋಗುತ್ತೆ. ಗುಡ್.
ಗಮನಿಸ್ರಿ, ನಾನು ಏನು ಬಗ್ಗೆ ಮಾತಾಡ್ತಿದ್ದೀನಿ? ನಂಬಿಕೆ ಕುರಿತಾಗಿ ಮಾತಾಡ್ತಿದ್ದೀನಿ. ಇಲ್ಲಿ ರಕ್ತಕುಸುಮ ರೋಗಿ ಅಷ್ಟೊಂದು ಇಕ್ಕಟ್ಟಿನಲ್ಲಿ ಹಿಂದಗಡೆಯಿಂದ ಹೋಗಿ ಅವರನ್ನು ಮುಟ್ಲಿಕ್ಕೂ ಧೈರ್ಯ ಇಲ್ಲದೆ ವಸ್ತ್ರದ ಗೊಂಡೆಯನ್ನು ಮುಟ್ತಾರೆ. ಆಗ ಯೇಸು ಸ್ವಾಮಿ ಹೇಳುವಂಥ ಮಾತು 22ನೇ ವಚನ, ಯೇಸು ಹಿಂದಿರುಗಿ ಆಕೆಯನ್ನು ನೋಡಿ, ಮಗಳೇ ಮಗಳೇ. ಎಲ್ರಿಗೂ ಯೇಸು ಸ್ವಾಮಿ ಮಗಳಾಗಲ್ಲ ರೀ, ಎಲ್ರಿಗೂ ಯೇಸು ಸ್ವಾಮಿ ಮಗನಾಗಲ್ಲ. ಎಲ್ಲರೂ ಯೇಸು ಸ್ವಾಮಿಗೆ ಮಗಳಾಗಲ್ಲ. ಯೋಹಾನ 1:12ನೇ ವಚನ ಎಲ್ಲ ಉತ್ತಮವಾಗಿ ಬರೆದಿದ್ರಿ. ಏನದು? ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರು ಮಗಳಂತೆ. ಇವಳು ಹೆಂಗ್ ಮಗಳಾದ್ಲು? ನಂಬಿಕೆಯಿಂದ ಮಗಳು ಅಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಮಗಳೇ ಮಗಳೇ ಧೈರ್ಯವಾಗಿರು. ಯಾಕೆ ಗೊತ್ತಾ ಧೈರ್ಯವಾಗಿರು ಅಂತ ಹೇಳಿದ್ರು? 17 ವರ್ಷದಿಂದ ಆಸ್ಪತ್ರೆಗೆ ಹೋಗಿ ಹೋಗಿ ಬೈಬಲ್ ಹೇಳ್ತದೆ, ಕೈಯಲ್ಲಿದ್ದದ್ದನ್ನೆಲ್ಲ ಕಳ್ಕೊಂಡ್ಬಿಟ್ಲಂತೆ. ಅವಳು ಹಣವನ್ನೆಲ್ಲ ಕಳ್ಕೊಂಡು ಯೇಸು ಸ್ವಾಮಿನ ಮುಟ್ಟಕ್ಕೆ ಬಂದಿನಿ, ಇವ್ರು ಯಾಕೆ ಕೇಳಿದಾಗ ಗೊತ್ತಿಲ್ಲ ಅನ್ನೋ ಭಯ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಧೈರ್ಯವಾಗಿರು ಮಗಳೇ, ನಾನು ನಿನ್ನ ಹತ್ರ ಏನೂ ಕೇಳಲ್ಲ, ನಾನು ನೀನು ಸ್ವಸ್ಥ ಮಾಡಲಿಲ್ಲ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡೋದ್ರಿಂದ ನೀನೀಗ ಕ್ರಯ ಕಟ್ಟೋದು ಬೇಕಾಗಿಲ್ಲ. ಯೇಸು ಸ್ವಾಮಿ ಒಂದು ವೇಳೆ ಮುಟ್ಟಿದ್ರೆ, ಯೇಸು ಸ್ವಾಮಿ ಕೆಲವರು ಅದ್ಭುತ ಮಾಡಿದ್ದಾರೆ, ನನ್ನ ಜೊತೆ ಇರ್ರಿ, ಅದ್ಭುತ ಮಾಡಿಬಿಟ್ಟು ಕುಷ್ಠರೋಗಿಗೆ ಸ್ವಸ್ಥ ಮಾಡಿಬಿಟ್ಟು ಮೋಶೆ ನೇಮಿಸಿದ ಕಾಣಿಕೆ ನೀನೇನು ಮಾಡು, ಯಾಜಕನ ಕೊಡು ಹೋಗು ಅಂತ ಕಳಿಸ್ತಾರೆ. ಹೌದಾ? ನಾನು ಹೇಳ್ತೀನಿ, ಎಲ್ಲ ಅದ್ಭುತ ಹೆಂಗೆಂಗೋ ಈ ಥರ ಅನ್ಕೋಬೇಡಿ, ನಾನು ಹೇಳ್ತೀನಿ ಯೇಸು ಸ್ವಾಮಿ ಮಾಡಿದ ಅದ್ಭುತ. ಯಾವುದು? ಪಾರ್ಶ್ವವಾಯು ಈಗ ಯಾರು ಮಾಡಿದ್ದಾರೆ? ಕುಷ್ಠರೋಗಿ ಯಾರು ಮಾಡಿದ ಅದ್ಭುತ? ಯೇಸು ಸ್ವಾಮಿ ಮಾಡಿದ ಅದ್ಭುತ. ಈ ಒಂದು ರಕ್ತ ಕುಸುಮ ರೋಗಿ ಯಾರು ಮಾಡಿದ ಅದ್ಭುತ? ತನ್ನ ನಂಬಿಕೆಯೇ ತನಗೆ ಅದ್ಭುತ ಮಾಡಿದ್ರಿಂದ ಅವಳು ಕ್ರಯ ಕಟ್ಟೋ ಅವಶ್ಯಕತೆ ಇಲ್ಲ. ಇವತ್ತು ನೀವು ಕ್ರಯ ಕಟ್ಟಬಾರ್ದ? ಹಾಗಿದ್ರೆ ನಿಮ್ಮಲ್ಲಿ ಏನು ಬೇಕು? ನಂಬಿಕೆ ಹೆಚ್ಚಾಗಿದ್ರೆ ನೀವು ಕ್ರಯ ಕಟ್ಟೋದೇ ಬೇಡ ದೇವರಿಗೆ. ಹಲ್ಲೆಲೂಯಾ. ವಾಕ್ಯ ನಿಮ್ಗೆ ಅರ್ಥ ಆಗದಿದ್ದ ನಾವು ನಂಬ್ತೀವಿ. ನಮ್ಮಲ್ಲಿ ದೇವರ ಈ ರೀತಿಯಾದ ನಂಬಿಕೆ ಎದುರು ನೋಡ್ತಾರೆ. ನಾನು ಯಾಕೆ ಕೊಡಬಾರ್ದು ಆಗಿದ್ರೆ ದೇವರಿಗೆ? ದೇವರು ನನ್ನಲ್ಲಿ ನನಗಿರುವಂಥ ನಂಬಿಕೆ, ಅದಕ್ಕೆ ಪ್ರಶ್ನೆ ಏನದು? ನಾನು ಆಗಲೇ ಓದಿದ್ನಲ್ಲ, ನಂಬಿಕೆಗೆ ಅಷ್ಟೊಂದು ಶಕ್ತಿ ಇದೆಯಾ ಅನ್ನೋ ಪ್ರಶ್ನೆಗೆ ನಾನು ಮಾತಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ನೀವು ಹೇಳಿ, ನಂಬಿಕೆಗೆ ಎಷ್ಟೊಂದು ಶಕ್ತಿ ಇದೆಯಾ? ಹಂಗೇನಲ್ಲ, ಸೂಪರ್, ಅಂಥ ನಂಬಿಕೆ, ಅಂಥ ಪವರ್ ಅದಕ್ಕಿರೋದು, ಅಂಥ ಶಕ್ತಿ. ನೋಡಿ, ರಕ್ತಕುಸುಮ ರೋಗಿ 12 ವರ್ಷದಿಂದ ಪಟ್ಟಂಥ ವೇದನೆ ಕಂಡಂಥ ಡಾಕ್ಟರ್, ಕಂಡಂತಹ ವೈದ್ಯರಿಂದ ಕೇಳ್ತದೆ ಏನಂತ ತೆಗೆದುಬಿಟ್ಟಿದೆ ಅಂತ ಮಾರ್ಕ 5ನೇ ಬನ್ನಿ. ಆಕೆ ಬಗ್ಗೆ ಅಲ್ಲಿ ಹೇಳೋದೇನೆಂದರೆ 5ನೇ ಅಧ್ಯಾಯದಲ್ಲಿ 26ನೇ ವಚನ ಹೋದ್ರಿ ಸಾಕು. ಯಾರಿಂದ ಕಷ್ಟ ಅನುಭವಿಸೋದಂತೆ? ನಾವು ವೈದ್ಯರ ಹತ್ರ ಯಾತಿಗೋದము ಕಷ್ಟ ವಾಸಿ ಆಗಲಿಲ್ಲ. ಆದರೆ ಇವಳು, ಆದರೆ ಎಷ್ಟೋ ಜನ ಕಷ್ಟಪಟ್ಟಿದ್ದಾರೆ, ಎಷ್ಟೋ ಜನ ಕಷ್ಟಪಡಿಸ್ಬಿಟ್ಟಿದ್ದಾರೆ ಡಾಕ್ಟರ್ಗಳು. 1ಕ್ಕೆ 10 ಪಟ್ಟು ಮೊನ್ನೆ ಒಂದು ರಾಮಸಮುದ್ರ ಮನೆ ಸಭೆ ನಡೆಸುವಾಗ ಒಬ್ಬ ತಾಯಿ ಬಂದರು. ಅವ್ರು ಹೇಳಿದ್ರು, ಈಗ ಕಾಲೆಲ್ಲ ಆಪ್ರೇಷನ್ ಆಗಿ ರಾಡ್ ತೆಗೆದು ಚೆನ್ನಾಗೋಯ್ತು ಪಾಸ್ಟ್ರೇ ಅಂತೇಳಿ ಕೆಲವರು ಸರಿ ಬಂದು ಪ್ರೇಯರ್ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ಮತ್ತೆ ಕ್ಯೂ ಬರ್ತದಲ್ಲ ಏನಕ್ಕೆ ಅಂತ ಮತ್ತೆ ಹೋಗಿ ಸ್ಕ್ಯಾನ್ ಮಾಡಿಸಿದ್ರೆ ಒಳಗಡೆ ಒಂದು ವೈರ್ ಬಿಟ್ಬಿಟ್ಟಿದ್ದಾರಂತೆ. ಒಂದು ವೈರು ಪುನಃ ಕೂದು ಪುನಃ ವೈರ್ ತೆಗೆದು ಈಗ ಹೊಲ್ತಾರೆ. ಈಗ ದೇವ್ರಂಗೆ ಅದ್ಭುತ ಮಾಡಿದ್ರು, ದೇವ್ರಂಗೆ ಒಳ್ಳೇದಾಯಿತು. ಡಾಕ್ಟ್ರಿಂದ ಕಷ್ಟ ಅನುಭವಿಸ್ತೀವಿ, ಹೌದಾ? ಆಪ್ರೇಷನ್ ಮಾಡಿ ತೆಗೆಯೋನು ಡಾಕ್ಟ್ರು, ಅಂದರೆ ಇನ್ನು ಹೇಳ್ಬೇಕು ನಮ್ಮ ಭಾಷೆಯಲ್ಲಿ ಕುಯ್ದು ತೆಗೆಯುವಂತನೋ ಡಾಕ್ಟ್ರು, ಕುಯ್ದೇ ತೆಗೆಯೋರು ದೇವರು. ಆಮೇಲೆ ಬಹು ಕಷ್ಟವನ್ನು ಅನುಭವಿಸಿದ್ನಂತೆ, ವೈದ್ಯರಿಂದ ಕಷ್ಟಪಟ್ಟಂತೆ. ಅಂತಹ ಕಷ್ಟ ನೀವು ಪಡಬಾರ್ದು ಅಂದರೆ ನಿಮಗೆ ಬೇಕಾಗಿರೋದು ಒಂದೇ ನಂಬಿಕೆ. ನಿನ್ನ ಕಳೆದ ಈ ಅರ್ಹತೆಯಲ್ಲಿ ದೇವರು ಹೇಳಿದ್ರು, ಗರ್ಭದ ಸಮಸ್ಯೆಯಲ್ಲಿ ಯಾರಿದ್ರೂ ನನಗೆ ಗೊತ್ತಿಲ್ಲ, ಇಲ್ಲಿ ದೇವರು ಅದನ್ನು ಖಂಡಿತವಾಗಲೂ ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ದೇವರಿಂದ ಎದುರು ನೋಡ್ರಿ ಅದನ್ನು. ಇಲ್ಲಿ ರಕ್ತ ಕುಸುಮ ರೋಗಿಯ ವಿಷಯದಲ್ಲಿ ದೇವರು ಹೇಳಿದಂಥ ಮಾತು ಮತ್ತೆ 9ನೇ ಅಧ್ಯಾಯಕ್ಕೆ ಬರೋಣ. ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು. ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು, ಸರಿಯಾಗಿಬಿಟ್ಟು. ಆ ಕಡೆಯಿಂದ ಹೆಂಗೆ ಬಂದಲೋ ಗೊತ್ತಿಲ್ಲ, ಆ ವೀಕ್ ಆದಂಥ ಬಾಡಿನ ಇಟ್ಕೊಂಡು ಈ ಕಡೆಯಿಂದ ಒಂದು ಚೈತನ್ಯವನ್ನು ಹೊಂದ್ಕೊಂಡು ಹೋಗ್ತಿದ್ದಾವೆ. ನೀವು ಹಾಸ್ಯಪಡ್ರಿ, ಸಭೆಗೆ ದೇವರಿಗೆ ನಿನ್ನ ಸಮ್ಮುಖಕ್ಕೆ ನಾನು ನಂಬಿಕೆಯಿಂದ ಬಂದು ಯಾವುದೆಲ್ಲ ವಿಷಯಗಳು ನಾನು ವೀಕ್ ಆಗ್ತಿದ್ದೆ. ನಾವು ಗಮನಿಸ್ರಿ, ಅವಳು ರಕ್ತ ಕುಸುಮ ರೋಗಿಯಾಗಿದ್ದರಿಂದ ರಕ್ತ ಸೋರಿ ಫುಲ್ ಬಾಡಿ ವೀಕ್ ಆಗಿತ್ತು. ಇವತ್ತು ಅನೇಕರು ನಂಬಿಕೆಯಲ್ಲಿ ಸರಿ ಇಲ್ಲದೆ ಇರೋದ್ರಿಂದ
ನಂಬಿಕೆಯಲ್ಲೂ ಈ ಥರ ವೀಕ್ ಆಗಿರೋದಿದ್ದಾರೆ, ಪ್ರೀತಿ ತೋರಿಸೋದ್ರಲ್ಲಿ ವೀಕ್ ಆಗಿರೋದಿದ್ದಾರೆ, ತಾಳ್ಮೆ ತೋರಿಸೋದ್ರಲ್ಲಿ ತುಂಬ ವೀಕ್ ಆಗಿದ್ದಾರೆ. ಹೇಳ್ರಿ ನೋಡೋಣ, ತಾಳ್ಮೆ ವಿಷಯದಲ್ಲಿ ನಾನು ವೀಕ್ ಬರ್ಸ್ತೆ ಅಂತ ಇರೋದು ಯಾರು ಕೈ ಎತ್ತಿ. ತಾಳ್ಮೆ ವಿಷಯದಲ್ಲಿ ನಾನು ವೀಕ್. ಮಹೇಶ್ ಗುಡ್. ತಾಳ್ಮೆ ವಿಷಯದಲ್ಲಿ ವೀಕ್. ನಿಜ. ಗಾಳಿಪುರ ಮಹೇಶ್ ಜೋರ ಕೈ ಎತ್ತಿ ನೀವು. ಎಸ್, ತಾಳ್ಮೆ ವಿಷಯದಲ್ಲಿ ತುಂಬ ವೀಕ್. ಗುಡ್. ತುಂಬ ಜನ ಇದೆ. ವಂಶವೇಣಿ ಸಿಸ್ಟರ್ ವೆರಿ ಗುಡ್. ಬೇಬಿ ಗುಡ್. ತಾಳ್ಮೆ ವಿಷಯದಲ್ಲಿ ವೀಕ್ ನೀವು. ಅವಳು ವೀಕಾಗಿ ಬಂದ್ಲು ಯೇಸುಸ್ವಾಮಿ ಹತ್ರ. ಹೆಂಗೆ ಬಂದ್ಲು? ವೀಕಾಗಿ ಬಂದಳು. ಹೆಂಗೆ ಬಂದಳು? ನಂಬಿಕೆಯಿಂದ ಬಂದು. ಈಗ ಹೋಗುವಾಗ ಹೆಂಗೆ ಹೋಗ್ತಿದ್ದಾಳೆ? ಬಲವುಳ್ಳವಳಾಗಿ ಹೋಗ್ತಿದ್ದಾಳೆ. ಹಲ್ಲೆಲೂಯಾ. ಭಾಳ ಸ್ಟ್ರೆಂತ್ಫುಲ್ಲಾಗಿ ಹೋಗ್ತಿದ್ದಾಳೆ ಅವಳು. ದಯಮಾಡಿ ನಾನು ತಾಳ್ಮೆ ವಿಷಯದಲ್ಲಿ ನಾನು ವೀಕ್ ಇಲ್ಲ. ನಾನು ಸತ್ಯ ದೇವ್ರ ಮುಂದೆ ಒಪ್ಕೋತೀನಿ. ತಾಳ್ಮೆ ವಿಷಯದಲ್ಲಿ ನಾನೇನಲ್ಲ, ನಾನು ವೀಕ್ ಇಲ್ಲ. ಪ್ರೀತಿಸೋ ವಿಷಯದಲ್ಲಿ ನಾನೇನಲ್ಲ, ನಾನು ದೇವ್ರ ಮುಂದೆ ಹೇಳ್ಕೊತಿರೋದು. ನಿಮಗೆ ನಾನು ಹೆಚ್ಚಿಸ್ಕೋತಿಲ್ಲ. ನಾನು ವೀಕ್ ಆಗಿಲ್ಲ, ಅದರಲ್ಲೆಲ್ಲ ಐಶ್ವರ್ಯವುಳ್ಳವನಾಗಿದ್ದೀನಿ. ಆಮೇಲೆ ಇನ್ನೂ ಕೆಲವು ವಿಷಯಗಳು ನಾನು ಐಶ್ವರ್ಯವಂತನಾಗಿರೋದೇ ನಾನು ಬಯಸ್ತೀನಿ, ಪ್ರಯತ್ನಿಸ್ತಿದ್ದೀನಿ. ನಾನು ಸೇವಕನಾಗಿರೋದ್ರಿಂದ ಇದರ ಪ್ರಸಂಗ ಮಾಡ್ತಿರೋದೇ ಹೇಳ್ತಿಲ್ಲ, ನನ್ನ ಅನುಭವವನ್ನು ಹೇಳ್ತೀನಿ. ಕೆಲವರು ಅಂತ ಕಂಡಿದ್ದೀರಿ ಕೂಡ, ಕಂಡಿದ್ದೀರಿ. ನಾವು ಐಶ್ವರ್ಯವಂತರಾಗಬೇಕು. ಆಮೇಲೆ ಇಲ್ಲಿ ಅವಳು ವೀಕಾಗಿ ಬಂದು ಬಲವುಳ್ಳವಳಾಗಿ ಹೊರಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಎಂಥ ಒಂದು ಶ್ರೇಷ್ಠವಾದ ಕಾರ್ಯ. ದೇವರೇ, ನಾವು ಕೇಳ್ರಿ, ದೇವರೇ ಇಷ್ಟೆಲ್ಲ ಅದ್ಭುತ ಪಡ್ಕೋಬೇಕು ಅಂದರೆ ನಂಬಿಕೆ ತಾನೇ ಬೇಕು. ಯೇಸುಸ್ವಾಮಿ ಹೇಳಿದ್ದೇನು? ನಿನ್ನಲ್ಲಿ ಸಾಸುವೆ ಕಾಳಷ್ಟು ನಂಬಿಕೆ ಇದ್ದರೆ ಸಾಕು ಅಂತ. ನಿಮ್ಗೆ ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ. ಎಲ್ಲೆಲ್ಲ ಯೇಸುಸ್ವಾಮಿ ಸಾಕು ಅಂದಿದ್ದಾರೋ ಅದನ್ನು ನೋಟ್ ಮಾಡ್ಕೊಂಡು ಮಾಡ್ತೀರಾ? ಯೇಸುಸ್ವಾಮಿ ಏನಂತಾರೆ? ಸಾಕು. ವಿತ್ ಅಳವಡಂಬಡಿಕೆ ಎಲ್ಲ ಸೇರಿ ಸತ್ಯವೇದ ಪೂರ್ತಿ ಸಾಕು ಅನ್ನೋದು ಎಲ್ಲೆಲ್ಲ ಬಂದಿದೆ. ಅದನ್ನು ಮುಂದಿನ ಭಾನುವಾರದೊಳಗಡೆ ನೀವೇ SMS ಮಾಡಿರಿ, ಅದು ಕಾಲ್ ಮಾಡಿರಿ, ಅಥವಾ ಭಾನುವಾರ ಬಂದಾಗ ನನಗೆ ತಿಳಿಸ್ರಿ. ಮಾಡ್ತೀರಿ. ಅದ ಕೆಲವರು ಇದ್ದಾರೆ ಎಷ್ಟು ಹರಿ ಹೇಳ್ಕೊಂಡೋಗಿ ನನಗಲ್ಲ ಅದೊಂದು ಸುಮ್ಮನೆ ಕೂತಿರ್ತಾರೆ, ಉಳಿದವರೇ ಮಾಡೋದು ನಂಗೆ ಗೊತ್ತು. ಅಂಥವ್ರಿಗಾಗಿ ದೇವ್ರ ಸ್ತೋತ್ರ. ನೀವು ಬೈಬಲ್ ಪ್ರವೀಣರ ಆಗ್ತದೆ. ಆಮೇಲೆ ಹೀಗೆ ಸತ್ಯವೇದದ ಈ ನಂಬಿಕೆಯ ಕಾರ್ಯಗಳ ಬಗ್ಗೆ ನಾವು ಗ್ರಹಿಸಿ ನಾವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಬಿಟ್ರೆ, ನಾನು ಕೇಳ್ತೀನಿ, ಗಮನಿಸ್ರಿ, ಇವಳನ್ನು ಸ್ವಸ್ಥಪಡಿಸಿದ್ದು ಯಾವುದು? ನಂಬಿಕೆ. ಈಗ ಸ್ವಸ್ಥಪಡಿಸುವಂಥ ವರ ಒಂದಿದೆಯಾ? ಸ್ವಸ್ಥಪಡಿಸುವಂಥ ಒಂದು ವರ ಇದೆಯಾ? ವರ ಇದೆ. ಈ ವರ ಯಾರಲ್ಲಿ ಕಾರ್ಯ ಮಾಡುತ್ತೆ ಅಂದರೆ ನಂಬಿಕೆ ಉಳ್ಳವರಲ್ಲಿ. ದೇವರೇ ನಾವು ಸ್ವಸ್ಥಪಡಿಸೋ ವರ ಕೊಡಿಸೋದು ಬೇಡ ಬೇಡ ಬೇಡ. ಈ ನಂಬಿಕೆಯಲ್ಲಿ ಐಶ್ವರ್ಯವಂತನಾಗಿಬಿಟ್ರೆ ಯಾರ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ತೀವೋ. ಬೆಳಿಗ್ಗೆ ಕೂಡ ರಿಕ್ವೆಸ್ಟ್ ಕೊಟ್ಟಾಗ ಅಶ್ವಿನಿ ಪ್ರೇಯರ್ ಮಾಡ್ತಿದ್ರು. ಯಾರಿಗೆ ರಿಕ್ವೆಸ್ಟ್ ಕೊಟ್ಟರಲ್ಲ? ಅವ್ರ ಜ್ವರದಿಂದ, ಪೇತ್ರನ ಅತ್ತೆಯ ಜ್ವರದಿಂದ ಬಿಡುಗಡೆ ಮಾಡುವಂತೆ ಯೇಸುಸ್ವಾಮಿ ಇವರ ಜ್ವರದಿಂದ ಬಿಡುಗಡೆ ಮಾಡುವಂತ ಕೇಳೋದು. ಇದು ನಂಬಿಕೆ. ಸ್ವಾಮಿ ನೀ ಮಾಡು. ನನ್ನಲ್ಲಿ ನಂಬಿಕೆ ಹೆಚ್ಚಾಗಿದೆ. ಏನು ಮಾಡ್ತೀನಿ ಗೊತ್ತಾ? ಯೇಸುಸ್ವಾಮಿ ಸಲ ಜ್ವರ ಬಿಡುಗಡೆ ಆಗಲಿ. ಮಾಡು ಬೇರೆ, ಮಾಡ್ತಾ ಇದ್ದೀನಿ ಬೇರೆ. ಹಲ್ಲೆಲೂಯಾ. ಹಾಗಾದ್ರೆ ನೀವು ಪ್ರೇಯರ್ ಮಾಡಿ ತಪ್ಪೋದು ಹೇಳ್ತಿಲ್ಲ. ಗುಡ್. ನಮ್ಮ ಹಂತ ಈಗ ಬದಲಾಗಬೇಕು. ನಾನು ಎಷ್ಟೋ ಸಾರಿ ಇದನ್ನು ನಾನು ಘೋಷಣೆ ಮಾಡ್ತೀನಿ, ಯೇಸುವಿನ ನಾಮದಲ್ಲಿ ಗುಣವಾಗಲಿ. ಹಲ್ಲೆಲೂಯಾ. ನಿಮ್ಮಲ್ಲಿ ವೈರಾಗ್ಯ ತಂದುಕೊಡು. ದೇವರೇ ಅದ್ಭುತ ನಡೆಸೋ ವರ ಬೇಕು ನನಗೆ, ನಂಬಿಕೆ ವರ ಕೊಡು ಸ್ವಾಮಿ. ವರಗಳಲ್ಲಿ 9 ವರಗಳಲ್ಲಿ ನಂಬಿಕೆ ಕೂಡ ಒಂದು ವರ. ಗೊತ್ತಾ? ನಂಬಿಕೆ ಕೂಡ ಒಂದು ವರ. 3ನೇ ವರವಾ? ಗುಡ್. ಆ ನಂಬಿಕೆ ವರಕ್ಕಾಗಿ ಕೇಳಿ, ದೇವರೇ ನನ್ನ ನಂಬಿಕೆ ವರವನ್ನು ಕೊಡು, ನಾನು ನಂಬ್ತೀನಿ. ಎಂತೆಂಥ ಸನ್ನಿವೇಶದಲ್ಲಿ ನಾನು ನಂಬಬೇಕು. ಇವತ್ತು ಕೆಲಸಗಳಿಗೆ ಹೋಗುವಂಥ ಕಂಪ್ನಿಗಳಿಗೆ ಹೋಗ್ತಿದ್ರಿ. ಉದಾಹರಣೆಗೆ ಕಂಪ್ನಿಗೆ ಹೋಗೋರು ಹೆಸರು ಹೇಳಿ ನೋಡೋಣ. ಎಂಥ ಕಂಪ್ನಿಗೆ ಹೋಗ್ತೀರಿ? ಕೇನ್ಸ್. ಗುಡ್. ನೆಕ್ಸ್ಟ್ ಬಿರ್ಲಾ. ಹೋಗೋರು ಹೇಳಿ ನೋಡಮ್ಮ. ಕಲರ್ ಟ್ಯೂನ್. ಆಮೇಲೆ TVS. ನೀವು ವಾಗ್ದವ್ರು ಇವತ್ತು ಎಲ್ಲ ಹೇಳಿರೋದು, ವಾಗೋರು ಬಾಯಿ ಕೂತಾರೆ. ಸರಿ, ಆ ಓನರ್ನ ನೀವು ನೋಡಿದ್ದೀರಾ? ಆದರೂ ಒಂದು ನಂಬಿಕೆ, ಸಂಬಳ ಕೊಡ್ತೇನೆ ನಾವು ಓನರು ಅಂತ ಹೋಗ್ತಿದ್ದಾರೆ. ದಿನವೆಲ್ಲ ದುಡಿತೀರಿ, ತಿಂಗಳೆಲ್ಲ ದುಡಿತಿದ್ದಾರೆ. ಯಾವನ 3ನೇ ವ್ಯಕ್ತಿ ರಿಸ್ಯೂಮ್ ಕೊಟ್ಟು ಕೆಲಸಕ್ಕೆ ಬಂದಿರಮ್ಮ ಮ್ಯಾನೇಜರು, ರಿಸ್ಯೂಮ್ ಕೊಟ್ಟು ಬಂದಿರಮ್ಮ ಏನೋ HODನ, HR PR CR ಅನ್ಕೊಂಡು ಬರ್ತಾರೆ. ಅವ್ರ ಮೇಲೆ ನಂಬಿಕೆ. ತಿಂಗಳೆಲ್ಲ ದುಡಿತಿದ್ದಾರೆ. 3 ದಿನ ಲೇಟ್ ಆದ್ರೂ ಯಾಕೋ ಲೇಟ್ ಆಗದ ಅಂತ ಕೂತಿದ್ದಾರೆ ಹೊರತು ಫೋನ್ ಮಾಡಿ ಓನರ್ಗೆ ಕೊಡ, ಓನರ್ ನಂಬರ್ ಕೇಳಿಲ್ಲ ಯಾರು. ಎಂಥ ನಂಬಿಕೆ ನೋಡ್ರಿ. ವಾಹ್, ನಾನು ನಂಬ್ತೀನಿ. ಇದರಲ್ಲಿ ಐಶ್ವರ್ಯವಂತರು ನೀವೆಲ್ಲ. ಆದರೆ ದೇವರ ವಿಷಯದಲ್ಲಿ ನೀನು ನಂಬು ಅಂತ ಹೇಳಿದ್ರೆ 16 ಪ್ರಶ್ನೆ ಉದ್ಭವ ಆಗುತ್ತೆ.
ನೆನ್ನೆ ಆಗಬೇಕಿತ್ತಲ್ಲ ಹಾಗಾಗಿದ್ರೆ ಫಾಸ್ಟ್ ಹೇಳ್ದಂಗೆ ಇವತ್ತೇ ನಂಗೆ ಗಂಟು ಮಾಯ ಆಗಿರ್ಬೇಕಿತ್ತಲ್ಲ. ವಾಗದಾರ್ಲಾದ್ರು ಆದ್ಯ ನೋಡಮುತ್ತಾಡ ಅಂತ ಮುಟ್ಕೊಂಡೆ ವಾಗದು. ಹಲ್ಲೆಲೂಯಾ. ನಂಬಿಕೆಯನ್ನು ಕಾಣದಿರುವಂಥ ಇಂಥ ವಿಷಯಗಳು ನಂಬಿಕೆ ಕಾಣ್ತಿರುವಂಥ ನಾವು ಯಾಕೆ ಈ ಥರ ನಂಬಿಕೆಯನ್ನು ತಂದು ಗೊತ್ತಿಲ್ಲ. ಪಾರ್ಶ್ವವಾಯು ರೋಗಿಯಂತೆ, ಅವರ ಸ್ನೇಹಿತರಂತೆ, ರಕ್ತ ಕುಸುಮ ರೋಗಿಯಂತೆ ಆ ಸಣ್ಣ ನಂಬಿಕೆ ನಮ್ಮಲ್ಲಿ ಯಾಕೆ ಕಾಣ್ತಿಲ್ಲ? ನೀನು ಏನಾದರೂ ಮಾಡಿಸುವ, ನನ್ನ ದೇಹದಲ್ಲಿ ಜೀವ ಉಳಿಸಿದೀಯಾ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಹೆಚ್ಚಿನ ನಿರೀಕ್ಷೆಯನ್ನು ದೇವ್ರ ಮೇಲೆ ತಂದ್ಕೋಬೇಡಿ. ಒಂದೇ ಒಂದು ನಿರೀಕ್ಷೆ ಪರಲೋಕ. ನೀನು ಯಾವುದನ್ನು ನಿರೀಕ್ಷಿಸಬೇಡಿ. ನಿಮಗೆಲ್ಲ ವಾಕ್ಯನ ಹೇಳ್ತದೆ, ನಾಳಿನ ಕುರಿತಾಗಿ ತನ್ನನ್ನು ತಾನೇ ಚಿಂತಿಸ್ಕೊಳ್ತಾನಂತೆ. ನಿಮಗೆ ಒಂದೇ ಒಂದು ಚಿಂತೆ ಇರಬೇಕಂತೆ, ನಾನು ದೇವರ ರಾಜ್ಯಕ್ಕಾಗಿ ನೀತಿಗೆ. ಕಳೆದ ವಾರ ಇದನ್ನು ಕೂಡ ನಾನು ಹೇಳ್ಕೊಟ್ಟೆ. ಅದರ ಕೂಡ ಎಲ್ಲವೂ ಬರುತ್ತದೆ ಅಂತ. ಅದರ ಕೂಡ ಬರುವುದನ್ನು ಯೋಚನೆ ಮಾಡ್ತಿದ್ದೀವಿ. ಅದನ್ನು ಬಿಟ್ಟಾಕಿ. ಲೋಕವನ್ನು ಗಾಳಿ ಮತ್ತೆ ಹೇಳ್ತೇವೆ ಗೊತ್ತಾ, ಧರ್ಮಕ್ಕೆ ಅಮ್ಮ ಕೊಟ್ಟರೆ ಇತ್ತಲ್ಲೋಗಿ ಅಲ್ಕಿರೇಶ್ ನೋಡ್ತಿದ್ದಂತೆ, ಎಷ್ಟಲ್ಲಿದ್ದು ತಡ ಅಂತ. ಕೊಟ್ಟರೆ ಧರ್ಮಕ್ಕೆ ಕೊಟ್ಟ ಸ್ವಾಮಿ ಥ್ಯಾಂಕ್ಸ್ ಅಂದ್ಬಿಟ್ಟು ಬಿಟ್ಬಿಟ್ಟು ಈಗ ದೇವರು ಎಲ್ಲವನ್ನ ಕೊಡ್ತಾರೆ. ನಿಜವಾಗ್ಲೂ ದೇವ್ರು ಕೊಟ್ಟಿದ್ದಾರಾ, ದೇವ್ರು ಹಿಂಗೆ ಮಾಡಿದಾರ, ಹಂಗೆ ಮಾಡಿದಾರೆ, ಸುಮ್ಮನೆ ಗಲಿಬಿಲಿ ಮಾಡ್ಕೊಳ್ಳೋದು. ನಂಬಿಕೆ ಕುಗ್ಗೋಗ್ತದೆ, ನಂಬಿಕೆ ಇಲ್ಲದಂಗೆ ಆಗ್ತದೆ. ನಾವು ನಂಬಿಕೆ ಹೆಚ್ಚಿಸುವಂಥದಕ್ಕೋಸ್ಕರ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ಪಡಿ, ಆ ಪ್ರಯಾಸ ಪಡು. ನಂಬಿಕೆ ಕುಗ್ಗೋಗುವಂಥ ಕಾರ್ಯಗಳಿಗೆ ಯಾವತ್ತೂ ನೀವು ಪ್ರಶ್ನೆ ಹಾಕೋಬೇಕು. ಈ ಪ್ರಶ್ನೆ ನಾನು ನಂಬಿಕೆ ಕೆಡಿಸುತ್ತಾ, ಬೇಡ ಬಿಡು, ಈ ಪ್ರಶ್ನೆ ಬರೋದು ಬೇಡ. ಹೇಳಿದೆ ಕೆಲವರಿಗೆ ನಾನು ಪ್ರಸಂಗ ಮಾಡುವಾಗ ಕೆಲವ್ರ ಹೆಸರು ಮಾತ್ರ ನಾನು ಕೋಟ್ ಮಾಡ್ತೀನಿ. ಇನ್ನು ಕೆಲವ್ರ ಹೆಸರು ಒಂದು ಸಲ ನಾನು ಸಭೆಯಲ್ಲಿ ಹೇಳೇ ಇಲ್ಲ. ನೀವು ಥಿಂಕ್ ಮಾಡ್ಬೋದಲ್ವ, ನನ್ನ ಮೇಲೆ ಒಂಚೂರು ನೆನಪೇ ಇಲ್ಲ, ಪಾಸ್ಟ್ ಕಣ್ಣಿನ ಕಾಣದೇ ಇಲ್ಲ ಅಂದ್ಕೊಂಡ್ರೆ ನಿಜವಾಗ್ಲೂ ಕೆಟ್ಟವನ ಕಾಣ್ತೀನಿ. ಮುಂದೆ ಯಾರು ಕಣ್ಣು ಕಾಣ್ತಾರೆ ಅವ್ರ ಹೆಸರು ಕರತರ ಬಿಡು ಅಂತ ಕೂತ್ಕೊಂಡ್ರೆ ಪ್ರಶ್ನೆ ಬರಲ್ಲ ನಿಮ್ಮ ಹೃದಯದಲ್ಲಿ ಅಲ್ವಾ? ಈ ಥರ ನಂಬಿಕೆಯನ್ನು ಕೆಡಿಸುವಂತಹ ಯಾವುದಾದ್ರೂ ನಿನ್ನ ಪ್ರಶ್ನೆ ತಲೆ ಒಳಗೆ ಬರೆದ್ರೆ ಅಂದರೆ ತಕ್ಷಣ ಹೊರಗೆ ಹಾಕು, ಬೇಡ ನನ್ನ ನಂಬಿಕೆಯನ್ನು ಕೆಡಿಸುತ್ತೆ. ಹಲ್ಲೆಲೂಯಾ. ಕಳೆದ ವಾರ ನಾನು ಮಹಾದೇವರ ಮನೆಗೆ ಹೋಗಿದ್ದಾಗ ಮಕ್ಕಳಿಗೆ ಹೇಗಿದೆ ಸಿಸ್ಟರ್ ಆರೋಗ್ಯ? ಈಗ ಪರವಾಗಿಲ್ಲ. ನಾನು ಅಲ್ಲಿ ಹೇಳಿದೆ, ಪರಿಪೂರ್ಣವಾದ ಬಿಡುಗಡೆ ಉಂಟಾಗುತ್ತೆ ನಿಮ್ಮ ಮಕ್ಕಳಿಗೆ ಅಂತ ನಾನು ಹೇಳಿ ಬಂದೆ. ಅಲ್ಲೊಬ್ಬರಿದ್ದರು, ನಾನು ಚೀಟಿ ಬರೆಸ್ಬಿಟ್ಟು ಬಂದಿದ್ದೆ. ಅದಕ್ಕೋಸ್ಕರ ಆಸ್ಪತ್ರೆಗೆ ಹೋಗಬೇಕು ಅಂದ್ಬಿಟ್ಟು ತುಂಬ ಕೆಮ್ಮು. ಇವತ್ತು ನಿಮ್ಮ ಮೂಲಕ ದೇವ್ರು ನೋಡಿದ್ರು, ನೀವು ಹೇಳಿದ ತಕ್ಷಣ ನನ್ನ ಮಗ ಕೆಮ್ತಾ ಇಲ್ಲ, ಅದು ಆಸ್ಪತ್ರೆ ಕೊಡೋದನ್ನು ನೀವೇ ತಗೊಳ್ಳಿ ಅಂತ ಕೊಟ್ಬಿಟ್ರು. ಆಮೇಲೆ ಹೋಗೋದಾಳೆ ಇನ್ನೊಂದು ಸರಿ ಅಂದಿದ್ರೆ ಅಯ್ಯೋ ಕಾಸು ಬೇರೆ ಕೊಟ್ಬಿಟ್ಟಲ್ಲ ಅನಿಸಿದ, ಕಾಸು ಬೇರೆ ಕೊಟ್ಬಿಟ್ಟಲ್ಲ ಅನಿಸಿದ ಗುಣ ಆಗಿದೆ ಬಿಡು ಅಂತ ಅನಿಸುತ್ತಾ? ಇದು ನಮ್ಮ ನಂಬಿಕೆಯ ಲೆವೆಲ್ ಹೆಂಗೆ ವ್ಯತ್ಯಾಸ ಆಗುತ್ತೆ. ನಾವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಬೇಕು, ಶ್ರೀಮಂತರಾಗಬೇಕು. ಯಾರೇ ಕೇಳಿದ್ರು ಇದೋ ನನ್ನ ಹತ್ರ ಇದೆ ತಗೋ, ಹಣ ಇರೋರು ಕೊಡ್ತಾರೆ, ಇಲ್ಲದವ್ರಿಗೆ ಏನೂ ಆಗೋದಿಲ್ಲ. ನನ್ನ ಸಭೆಯ ಜನ, ನೀವು ಐಶ್ವರ್ಯವಂತರಾಗಬೇಕು. ಅದುವೇ ಆಶೀರ್ವಾದದ ವರ್ಷದ ಶ್ರೇಷ್ಠವಾದ ಆಶೀರ್ವಾದ. ನೀವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ ಶುಭವಾಗಿ ಶುಭ ಹಾರೈಸಿ ಕೈ ಕೊಟ್ಟು ಮುಖ ನೋಡಿ ಈ ಆಶೀರ್ವಾದ ವರ್ಷದಲ್ಲಿ ನಂಬಿಕೆಯಲ್ಲಿ ಐಶ್ವರ್ಯವನ್ನು ಹೊಂದಿಕೊಳ್ಳಿ ಅಂತ ಆಶೀರ್ವಾದ ಮಾಡಿ. ಪಕ್ಕರು ಹೇಳಿ, ನಂಬಿಕೆಯಿಂದ ಹೇಳಿ. ಆಮೇಲೆ ದೇವರು ನಿಮ್ಮನ್ನು ಐಶ್ವರ್ಯವಂತರಾಗಿ ಈ ಆಶೀರ್ವಾದದ ವರ್ಷದಲ್ಲಿ ಮಾರ್ಪಡಿಸಿ ಕರ್ತನ ವಾಕ್ಯದ ಮೂಲಕ ನಿಮ್ಮೆಲ್ಲರ ಆಶೀರ್ವಾದ ಮಾಡಿ. ಪ್ರಾರ್ಥನೆ ಮಾಡೋಣ.